ನಮಸ್ಕಾರ. ನಾನು ಶರಣಪ್ಪ ಕುಂಬಾರ್, ಸರ್ಕಾರಿ ಪ್ರೌಢಶಾಲೆ ಎರಡೋಣ ತಾಲೂಕು ಕಾರಟಗಿ ಆ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಈ ಅಧ್ಯಾಯದ ಮೇಲೆ ಈಗಾಗಲೇ ನಡೆದಿರತಕ್ಕಂಥ ಪರೀಕ್ಷೆಗಳಲ್ಲಿ ಮತ್ತು ನಮ್ಮ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದರೆ 2 ಅಂಕಗಳ ಪ್ರಶ್ನೆ ಅಲ್ಲಿ ಬಂದಿರೋದನ್ನು ನಾವು ಗಮನಿಸ್ಬೋದು. ಹಾಗಾದರೆ ಈ ಅಧ್ಯಾಯದಲ್ಲಿ ಯಾವ ಪ್ರಶ್ನೆಗಳು 2 ಅಂಕಗಳಿಗೆ ಬರ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಒಂದು ನಿಮ್ಮ ಗಮನಕ್ಕಿರಲಿ, ರಾಜ್ಯಶಾಸ್ತ್ರ ವಿಭಾಗದ 5 ಅಧ್ಯಾಯಗಳಲ್ಲಿ 2 ಅಂಕದ 1 ಪ್ರಶ್ನೆ ಚಾಯ್ಸ್ ಇರುತ್ತೆ ನಮಗೆ. ಹಾಗಾಗಿ ಈ 2, 3, 4 ಈ ಅಧ್ಯಾಯಗಳಲ್ಲಿ 3ನೇ ಅಧ್ಯಾಯ ತುಂಬ ಸರಳ ಇರೋದ್ರಿಂದ ಅದು 2 ಮತ್ತು 4ನೇ ಅಧ್ಯಾಯದಲ್ಲಿ ಯಾವುದಾದ್ರೂ ಕಠಿಣವಾದ ಪ್ರಶ್ನೆ ಬಂದರೂ ಕೂಡ ನಮಗೆ ಈ ಅಧ್ಯಾಯ ಖಂಡಿತ ಸಹಾಯಕ್ಕೆ ಬರುತ್ತೆ. ಅದು ನಿಮ್ಮ ಗಮನಕ್ಕೆ ತರ್ತಾ ಯಾವ ಪ್ರಶ್ನೆ ನಾವು ಇಲ್ಲಿ ಊಹಿಸ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ, ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧ ಅಗತ್ಯ ಏಕೆ ಅನ್ನೋ ಪ್ರಶ್ನೆ. ಇದು ಇತರೆ ರಾಷ್ಟ್ರಗಳೊಂದಿಗೆ ನಾವು ಯಾಕೆ ಉತ್ತಮ ಸಂಬಂಧ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಪ್ರಶ್ನೆ ಬರೋ ಸಾಧ್ಯತೆ ಇದೆ. ಒಂದು ಊರಿನಲ್ಲಿ ಒಂದು ಕುಟುಂಬ ಮತ್ತೊಂದು ಕುಟುಂಬದ ಜೊತೆಗೆ ಏನು ವ್ಯವಹಾರ ಸಂಬಂಧ ಇಲ್ಲದೇ ಇದ್ದರೆ ಜೀವನ ನಿರ್ವಹಣೆ ಹೇಗೆ ಕಷ್ಟ ಸಾಧ್ಯವೋ ಹಾಗೆ ವಿಶಾಲವಾದ ಈ ಜಗತ್ತಿನಲ್ಲಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಜೊತೆಗೆ ಸಂಬಂಧವನ್ನು ಹೊಂದದೇ ಹೋದರೆ ಆ ರಾಷ್ಟ್ರದ ಆಡಳಿತವೂ ಕೂಡ ತುಂಬ ಕಷ್ಟಕ್ಕೆ ಸಿಲುಕುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಈ ಪ್ರಶ್ನೆಗೆ ಉತ್ತರಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಒಂದು ರಾಷ್ಟ್ರವು ಬೇರೆ ರಾಷ್ಟ್ರಗಳೊಂದಿಗೆ ವ್ಯವಹರಿಸದೆ ಉತ್ತಮ ಸಂಬಂಧ ಹೊಂದಲು ಸಾಧ್ಯವಿಲ್ಲ. ನಾವು ಈ ರೀತಿ ಕನಿಷ್ಠ 4 ಪಾಯಿಂಟ್ಗಳನ್ನು ಅಲ್ಲಿ ಕವರ್ ಮಾಡಬೇಕಾಗ್ತದೆ. ಅದರಲ್ಲೂ ಜಾಗತೀಕರಣ ಮತ್ತು ಆಧುನೀಕರಣದ ಈ ಯುಗದಲ್ಲಿ ಉತ್ತಮ ಸಂಬಂಧ ಹೊಂದುವುದು ಅಗತ್ಯವೂ ಹೌದು, ಅನಿವಾರ್ಯವೂ ಹೌದು. ಜೊತೆಗೆ ಆ ಹಿನ್ನೆಲೆಯಲ್ಲಿಯೇ ನಮ್ಮ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 4ನೇ ಭಾಗ 51ನೇ ವಿಧಿ ಅಡಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆ ಕುರಿತು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಈ ಅಂಶಗಳನ್ನು ನಾವು ಬರ್ತೀವಿ ಅಂತಂದರೆ ಖಂಡಿತ ವಿದೇಶಾಂಗ ಉತ್ತಮ ಸಂಬಂಧ ಯಾಕೆ ಅಗತ್ಯ ಅನ್ನೋದನ್ನು ನಾವು ಉತ್ತರಿಸಿದಂತಾಗುತ್ತೆ. ಇನ್ನು ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ನಾವು 4 ರಾಷ್ಟ್ರಗಳೊಂದಿಗೆ ಹೊಂದಿರುವಂತಹ ಸಂಬಂಧದ ಬಗ್ಗೆ ಅಲ್ಲಿ ವಿಶ್ಲೇಷಣೆಯನ್ನು ನೀಡಲಾಗಿದೆ. ಒಂದು ಚೀನಾ, ಮತ್ತೊಂದು ಪಾಕಿಸ್ತಾನ, ಮತ್ತೊಂದು ರಷ್ಯಾ ಮತ್ತು ಅಮೇರಿಕಾ. ಈ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧವನ್ನು ನಾವಿಲ್ಲಿ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಂಡಿವಿ ಅಂತಂದರೆ ಯಾವ ರೀತಿ ಪ್ರಶ್ನೆ ಬಂದರೂ ಕೂಡ ನಾವು ಸರಳವಾಗಿ ಉತ್ತರಿಸ್ಬೋದು ವಿದ್ಯಾರ್ಥಿಗಳೇ. ಮೊದಲನೇದಾಗಿ, ಭಾರತ ಮತ್ತು ಚೀನಾಗಳ ನಡುವಿನ ಸಂಬಂಧ ಹದಗೆಡಲು ಕಾರಣಗಳೇನು? ಇಲ್ಲಿ ನಮ್ಮ ಗಮನಕ್ಕಿರಲಿ, ಬುದ್ಧನ ಕಾಲದಿಂದ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಸಂಬಂಧ ಇರುವಂಥದ್ದು ಗಮನಿಸ್ತೇವೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಭಾರತಕ್ಕೂ ಮತ್ತು ಚೀನಾಕ್ಕೂ ರೇಷ್ಮೆ ವ್ಯಾಪಾರ ಯಾವ ರೀತಿ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಗಮನಕ್ಕಿದೆ. ಆದರೆ ಸಂಬಂಧ ಹದಗೆಡಲು ಕಾರಣಗಳೇನಂತ ಪ್ರಶ್ನೆ ಬಂದಾಗ ನಾವು ಸ್ವಾತಂತ್ರ್ಯ ನಂತರದ ಸಂಬಂಧಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಒಂದು 1962ರಲ್ಲಿ ಟಿಬೆಟ್ ವಿವಾದ ನಮ್ಮ ಮತ್ತು ಚೀನಾದ ನಡುವೆ ಸಂಬಂಧ ಹದಗೆಡಲಿಕ್ಕೆ ಕಾರಣ. 2 ದೇಶಗಳ ನಡುವೆ ಈ ಹಿನ್ನೆಲೆಯಲ್ಲಿ ನಾವು ದಲೈ ಲಾಮಾ ಅವರಿಗೆ ಆಶ್ರಯ ಕೊಟ್ಟಿದ್ದರಿಂದ ಆ ನೆಪ ಮಾಡಿಕೊಂಡು ಚೀನಾ ನಮ್ಮ ಮೇಲೆ ಆಕ್ರಮಣ ಮಾಡಿತು. ಅದು ಸಂಬಂಧ ಹದಗೆಡಲಿಕ್ಕೆ, ಯುದ್ಧ ಯಾವತ್ತೂ ಕೂಡ ಸಂಬಂಧ ಉತ್ತಮಪಡಿಸೋದಿಲ್ಲ ಅನ್ನೋದು ನಾವಿಲ್ಲಿ ಗಮನಿಸ್ತೇವೆ. ಮೂರನೇದಾಗಿ, ಗಡಿ ಸಮಸ್ಯೆ. ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ ಮ್ಯಾಕ್ ಮೋಹನ್ ಗಡಿ ರೇಖೆ ನಿರ್ದಿಷ್ಟವಾಗಿಲ್ಲ, ಹಿಮಾಲಯ ಪರ್ವತ ಪ್ರದೇಶ ಇರೋದ್ರಿಂದ. ಹಾಗಾಗಿ ನಿರ್ದಿಷ್ಟವಾದ ಗಡಿ ಇಲ್ಲವಾದ್ದರಿಂದ ಗಡಿ ಸಮಸ್ಯೆ ಕೂಡ ನಾವು ಎದುರಿಸ್ತಾ ಇದ್ದೇವೆ. ಜೊತೆಗೆ ಅರುಣಾಚಲ ಪ್ರದೇಶ ನನಗೇ ಸೇರಿದ್ದು ಅಂತಕ್ಕಂಥ ಚೀನಾದ ವಾದವೂ ಕೂಡ ಭಾರತದೊಂದಿಗೆ ಉತ್ತಮವಾದ ಸಂಬಂಧ ಹೊಂದಿಲ್ಲ ಅನ್ನೋದಕ್ಕೆ ಈ ಅಂಶಗಳು ಸಾಕ್ಷಿಯಾಗ್ತವೆ. ಇನ್ನು ಮುಂದಿನ ಪ್ರಶ್ನೆ, ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಉತ್ತಮಗೊಳಿಸಿಕೊಳ್ಳಿಕ್ಕೆ ಯಾವ ರೀತಿಯಾದಂಥ ಅವಕಾಶಗಳಿವೆ? ಈ ಪ್ರಶ್ನೆ ಕೂಡ ಅಲ್ಲಿ ಬಂದಿರೋದು ನೋಡ್ತೀವಿ ಮಾದರಿ ಪತ್ರಿಕೆಯಲ್ಲಿ. ವಿದ್ಯಾರ್ಥಿಗಳೇ, ವಿವಾದಗಳ ನಡುವೆಯೂ ಸಹ ಭಾರತ ಮತ್ತು ಚೀನಾದ ನಡುವೆ ದ್ವಿಪಕ್ಷೀಯ ರಾಯಭಾರ ಸಂಬಂಧಗಳು ಮುಂದುವರೆದಿವೆ. ಸಾಮ್ಯತೆ ಅಂಶ ಏನು ಅಂತಂದರೆ, ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ 2 ರಾಷ್ಟ್ರಗಳ ಪಟ್ಟಿಯಲ್ಲಿ ಮೊದಲು ಚೀನಾ ಇದ್ದರೆ 2ನೇದು ಭಾರತನೇ ಇದೆ. ಮತ್ತು ವಿಶ್ವದ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಕೂಡ ಭಾರತ ಮತ್ತು ಚೀನಾ. ಹೀಗೆ ನಾವು ಅಂಶಗಳನ್ನು ಕ್ರೋಢೀಕರಣ ಮಾಡ್ಬೋದು. ಮುಖ್ಯವಾಗಿ 1980ರ ದಶಕದ ನಂತರ ಚೀನಾ ಮತ್ತು ಭಾರತ ನಡುವೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಪರ್ಕ ಹೆಚ್ಚಾಗ್ತಾ ಹೋಗ್ತಾ ಇರೋದನ್ನು ನಾವು ಗಮನಿಸ್ತೇವೆ. ವಿವಾದಗಳ ನಡುವೆಯೂ ಕೂಡ ಉತ್ತಮ ಸಂಬಂಧ ಹೊಂದಲಿಕ್ಕೆ ಇರುವಂಥ ಅವಕಾಶಗಳಿವು.
ಜೊತೆಗೆ ಬ್ರಿಕ್ಸ್ ಅಂತಕ್ಕಂಥ ರಾಷ್ಟ್ರಗಳ ಗುಂಪಿದೆಯಲ್ಲ, ಆ ರಾಷ್ಟ್ರಗಳ ಗುಂಪು, ಆ ಸಂಘಟನೆ ನಿರ್ಮಾಣ ಆಗೋದಕ್ಕೇ ಚೀನಾ ಮತ್ತು ಭಾರತ ಕಾರಣ. ಈ ಎರಡೂ ರಾಷ್ಟ್ರಗಳ ಪ್ರಯತ್ನಗಳ ಫಲವಾಗಿ 2015ರಿಂದ ಈ ಬ್ರಿಕ್ಸ್ ರಾಷ್ಟ್ರಗಳ ಗುಂಪು ಕೂಡ ಅಲ್ಲಿ ಸಂಘಟನೆ ಕೂಡ ಕೆಲಸವನ್ನು ಮಾಡ್ತಾ ಇದೆ. ಈ ಅಂಶಗಳು ಚೀನಾ ಮತ್ತು ಭಾರತ ನಡುವೆ ಉತ್ತಮವಾದಂಥ ಸಂಬಂಧ ಹೊಂದಲಿಕ್ಕೆ ಇರುವಂಥ ಅವಕಾಶಗಳು ಅಂತೇಳಿ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗಿರುವ ವಿಷಯಗಳು ಯಾವುವು ಅಂತೇಳಿ. ಸಂಬಂಧ ಸರಿ ಇಲ್ಲದೆ ಇರೋದಕ್ಕೆ ಏನು ಅಂಶಗಳು, ಸಂಬಂಧ ಚೆನ್ನಾಗಿ ಉಟ್ಟೊಳ್ಳೋದಕ್ಕೆ ಯಾವ ರೀತಿಯಾದ ಅಂಶಗಳಿದಾವೆ ಅಂತ ನಾವಿಲ್ಲಿ ನೋಡಬೇಕಾಗ್ತದೆ. ಇಲ್ಲಿ ಉದ್ವಿಗ್ನತೆ ಅಂತಂದಾಗ ದ್ವೇಷಕ್ಕೆ ಕಾರಣವಾದಂಥ ಅಂಶಗಳಂತ ನಾವು ನೋಡೋದಾದರೆ, ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆ ಮೊದಲಿಂದಲೂ ಈ ವಿವಾದ ಇರುವಂಥದ್ದು ನೋಡ್ತೀವಿ. ಭಯೋತ್ಪಾದನೆ, ಭಾರತ ಎಷ್ಟೇ ವಿರೋಧ ಮಾಡಿದರೂ ಕೂಡ ಪಾಕಿಸ್ತಾನ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇರೋದು ಕೂಡ ಇಲ್ಲಿ ಸಂಬಂಧ ಹದಗೆಡೋದಕ್ಕೆ ಕಾರಣ. ಇನ್ನು ಸಿಂಧೂ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಈಗಲೂ ಕೂಡ ವಿವಾದಗಳು ಮುಂದುವರಿದಿವೆ. ಎರಡೂ ರಾಷ್ಟ್ರಗಳ ನಡುವೆ ಈಗಾಗಲೇ ಗಡಿಗೆ ಸಂಬಂಧಪಟ್ಟಂತೆಯೇ 3 ಬಾರಿ ಯುದ್ಧಗಳಾಗಿವೆ. ಭಾರತದ ಸಂಸತ್ ಮೇಲಿನ ದಾಳಿ, ಮುಂಬೈ ಮೇಲೆ ನಡೆದಿರ್ತಕ್ಕಂಥ ದಾಳಿ ಮತ್ತು ಪಠಾಣ್ಕೋಟ್ ಮೇಲೆ ದಾಳಿ, ಭಯೋತ್ಪಾದನಾ ದಾಳಿಗಳು ಪರೋಕ್ಷವಾಗಿ ಪಾಕಿಸ್ತಾನದ ಕುಮ್ಮಕ್ಕಿರೋದ್ರಿಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉತ್ತಮವಾದಂಥ ಸಂಬಂಧ ಇಲ್ಲ ಅನ್ನೋದನ್ನು ಈ ಅಂಶಗಳು ಸಾಬೀತುಪಡಿಸ್ತವೆ. ಸರಿ, ಹಾಗಾದರೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸೌಹಾರ್ದಯುತ ಮತ್ತು ಸಹಕಾರ ಸಂಬಂಧ ವೃದ್ಧಿಗೆ ಇರುವಂತಹ ಅವಕಾಶಗಳನ್ನು ತಿಳಿಸಿ. ಈ ರೀತಿ ಕೂಡ ಪ್ರಶ್ನೆ ಬರ್ಬೋದು. ಪ್ರತಿ ಸಾರಿ ದ್ವೇಷಮಯ ವಾತಾವರಣಕ್ಕೆ ಕೇಳೋದಕ್ಕಿಂತ ಮುಂದಿನ ಜವಾಬ್ದಾರಿಯನ್ನು ಹೊಂದತಕ್ಕಂಥ ನೀವು, ಭಾರತದ ನಾಗರಿಕರಾಗಿರ್ತಕ್ಕಂಥ ನೀವು ಉತ್ತಮಪಡಿಸ್ತಕ್ಕಂಥ ಅಂಶಗಳ ಬಗ್ಗೆ ಕೂಡ ಹೆಚ್ಚು ಆದ್ಯತೆ ಕೊಡೋ ಸಾಧ್ಯತೆ ಇರ್ತದೆ. ಹಾಗಾದರೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ 1947ಕ್ಕಿಂತ ಮುಂಚೆ ಒಂದೇ ರಾಷ್ಟ್ರವಾಗಿದ್ದಂಥವುಗಳು. ಯಾವುದೋ ಒಂದು ರಾಜಕೀಯ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಅದು ಸಪ್ರೇಟ್ ಆಗಿರ್ತಕ್ಕಂಥ ನಾವು ಗಮನಿಸ್ತೀವಿ. ಹಾಗಾದ್ರೆ ಉತ್ತಮ ಸಂಬಂಧ ವೃದ್ಧಿಗೆ ಏನು ಅವಕಾಶಗಳಿವೆ, ಬಾಂಧವ್ಯ ಹೊಂದಲಿಕ್ಕೆ ಯಾವ ರೀತಿಯಾದಂಥ ಅವಕಾಶಗಳಿವೆ ಅಂತ ನೋಡೋದಾದರೆ, ಸಾಂಸ್ಕೃತಿಕವಾಗಿ ಎರಡೂ ರಾಷ್ಟ್ರಗಳು ಒಂದೇ ರೀತಿಯಾಗಿರ್ತಕ್ಕಂಥ ಹಿನ್ನೆಲೆಯನ್ನು ಹೊಂದಿವೆ. ಮೊದಲು ಒಂದೇ ರಾಷ್ಟ್ರ, ಭೌಗೋಳಿಕವಾಗಿ ಹಂಚಿಕೆಯಾಗಿದ್ದರಿಂದ ಆರ್ಥಿಕ ವಿಷಯಗಳಲ್ಲೂ ಕೂಡ ಸಾಕಷ್ಟು ಪರಸ್ಪರ ವಿನಿಮಯ ಕಾರ್ಯಗಳು ಮುಂದುವರೆದಿವೆ. ಎರಡೂ ರಾಷ್ಟ್ರಗಳ ನಡುವೆ ಪ್ರತ್ಯೇಕವಾದಾಗಿನಿಂದಲೂ ಕೂಡ ಈಗಿನವರೆಗೂ ಕೂಡ ಎಷ್ಟೇ ವಿವಾದಗಳಿದ್ದರೂ ಸಹ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳಲ್ಲಿ ನಿರಂತರವಾಗಿ ಈ ಸಂಪರ್ಕ ಮುಂದುವರಿತಾ ಬಂದಿದೆ. ಕ್ರೀಡೆಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಪರಸ್ಪರ ಸಹಾಯ ಸಹಕಾರವನ್ನು ಮಾಡಿದ್ದು ನಾವು ಗಮನಿಸ್ತೇವೆ. ಇವು ಉತ್ತಮವಾಗಿ ಸಂಬಂಧ ಹೊಂದಲಿಕ್ಕೆ ಇರುವಂಥ ಅವಕಾಶಗಳು. ಇನ್ನು ರಷ್ಯಾ ಮತ್ತು ಅಮೆರಿಕಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಭಾರತ ಮತ್ತು ರಷ್ಯಾಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಈಗಲಾದರೂ ಕೇಳ್ಬೋದು. ಅಥವಾ ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಉತ್ತಮವಾಗಿವೆ ಎಂದು ಹೇಗೆ ಹೇಳುವಿರಿ, ಈ ರೀತಿ ಅಪ್ಲಿಕೇಬಲ್ ಆಗಾದರೂ ಕೇಳ್ಬೋದು. ವಿದ್ಯಾರ್ಥಿಗಳ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧಕ್ಕೆ ಸಾಕಷ್ಟು ರಷ್ಯಾ ನಮಗೆ ಸಹಾಯ ಮಾಡಿರ್ತಕ್ಕಂಥ ಅಂಶ ನಾವಿಲ್ಲಿ ಕವರ್ ಮಾಡ್ಬೋದು. ಶೀತಲ ಸಮರದ ಸಂದರ್ಭದಲ್ಲಿ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದರೂ ಸಹ ಅಲಿಪ್ತ ನೀತಿಯನ್ನು ಅನುಸರಿಸಿದ್ದು ನಿಜಕ್ಕೂ ರಷ್ಯಾ ವಿರೋಧಿಸಬೇಕಾಗಿತ್ತು. ಆದರೆ ಪರೋಕ್ಷವಾಗಿ ರಷ್ಯಾ ತುಂಬ ಮೆಚ್ಕೊಳ್ತು. ಹಾಗಾಗಿ ಅಲಿಪ್ತ ನೀತಿ ಹೊಂದಿದ್ರೂ ಸಹ ಭಾರತ ಮತ್ತು ಸೋವಿಯತ್ ರಷ್ಯಾದ ನಡುವೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಮುಂದುವರಿತಾ ಇದೆ. 1962ರ ಚೀನಾ ದಾಳಿಯ ಸಂದರ್ಭದಲ್ಲಿ ರಷ್ಯಾ ಅದನ್ನು ಖಂಡಿಸಿತು ಮತ್ತು ಭಾರತದ ಪರವಾಗಿ ಧ್ವನಿಯನ್ನು ಎತ್ತಿತು. 1961ರಲ್ಲಿ ಗೋವಾದಲ್ಲಿರುವಂತಹ ಪೋರ್ಚುಗೀಸರು ಅವ್ರನ್ನ ಈ ದೇಶದಿಂದ ಓಡಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗ, ಅಂದರೆ ಗೋವಾ ವಿಮೋಚನೆ ಸಂದರ್ಭದಲ್ಲಿಯೂ ಸಹ ರಷ್ಯಾ ಭಾರತಕ್ಕೆ ಸಾಕಷ್ಟು ಸಹಕಾರವನ್ನು ನೀಡಿದೆ. ಇನ್ನು 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಭವಿಸಿದಾಗ ರಷ್ಯಾವೇ ಮಧ್ಯಪ್ರವೇಶ ಮಾಡಿ 1966ರಲ್ಲಿ ತನ್ನ ದೇಶಕ್ಕೆ ಕರೆಸಿಕೊಂಡು ಎರಡು ರಾಷ್ಟ್ರದ ನಾಯಕರನ್ನು ಕರೆಸಿಕೊಂಡು ತಾಷ್ಕೆಂಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಶಾಂತಿ ಒಪ್ಪಂದವನ್ನು ಮಾಡಿಸಿತು. ಆ ಹಿನ್ನೆಲೆಯಲ್ಲೂ ಕೂಡ ನಾವು ರಷ್ಯಾದ ಪಾತ್ರವನ್ನು ನಾವು ಗಮನಿಸ್ಬೋದು. ಮುಂದೆ 1971ರಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಸುಮಾರು 20 ವರ್ಷಗಳ ಶಾಂತಿ, ಮೈತ್ರಿ ಮತ್ತು ಸಹಕಾರದ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದರು ಎರಡೂ ರಾಷ್ಟ್ರ ನಾಯಕರು. ಜೊತೆಗೆ ಛತ್ತೀಸ್ಗಢದ ಭಿಲಾಯ್ ಮತ್ತು ಜಾರ್ಖಂಡ್ನ ಬೊಕಾರೋ ಎರಡೂ ಸ್ಥಳಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿಸಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಮೊತ್ತದ ಹಣಕಾಸಿನ ನೆರವನ್ನು ಕೂಡ ರಷ್ಯಾ ನಮಗೆ ನೀಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯ
ಭದ್ರತಾ ಸಮಿತಿಯಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳಿವೆ. ಭಾರತಕ್ಕೂ ಕೂಡ ಕಾಯಂ ಸದಸ್ಯತ್ವ ಸಿಗಬೇಕು ಅನ್ನೋ ವಿಷಯದಲ್ಲಿ ರಷ್ಯಾ ಭಾರತದ ಪರವಾಗಿ ಇದೆ. ಈ ಎಲ್ಲ ಅಂಶಗಳು ಭಾರತ ಮತ್ತು ರಷ್ಯಾದ ನಡುವೆ ಉತ್ತಮ ಬಾಂಧವ್ಯವಿದೆ ಅನ್ನೋದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಇನ್ನು ಕೊನೆಯದಾಗಿ ನಾವು ಈ ಅಧ್ಯಾಯದಲ್ಲಿ ಊಹಿಸಬಹುದಾಗಿರ್ತಕ್ಕಂಥ ಪ್ರಶ್ನೆ ಅಂತಂದರೆ, ಭಾರತ ಮತ್ತು ಅಮೆರಿಕಾಗಳ ನಡುವಿನ ಸಂಬಂಧವನ್ನು ವಿವರಿಸಿ ಅಥವಾ ಹೇಗಿವೆ, ಉತ್ತಮವಾಗಿವೆ ಎಂಬುದಕ್ಕೆ ಸಾಕ್ಷಿಗಳೇನು? ಈ ರೀತಿ ಪ್ರಶ್ನೆಗಳು ಬಂದಾಗ ನಾವು ಗಮನಿಸಬಹುದು, ರಷ್ಯಾದ ರೀತಿಯಲ್ಲಿ ಉತ್ತಮವಾದ ಸಂಬಂಧ ಇವೆ. ಕೆಲವು ಸಾರಿ ಮಾತ್ರ ಅಮೆರಿಕ ಸ್ವಲ್ಪ ವೈರುಧ್ಯವಾಗಿರುವಂತಹ ಧೋರಣೆಯನ್ನು ಅನುಸರಿಸಿದೆ. ಸರಿ, ಯಾವ ಯಾವ ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು ಅಂತ ನೋಡಿದರೆ, ಭಾರತ ಮತ್ತು ಅಮೆರಿಕ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು, ಅದರಲ್ಲಿ 2 ಮಾತಿಲ್ಲ. ನಾವು ಈ ಪಾಯಿಂಟನ್ನು ಮುಖ್ಯವಾಗಿ ಅಲ್ಲಿ ಬರಿಬೇಕಾಗ್ತದೆ. ಹಾಗಾಗಿ 2 ರಾಷ್ಟ್ರಗಳು ಉತ್ತಮವಾಗಿರುವಂತಹ ಸಂಬಂಧವನ್ನು ಹೊಂದುವಂಥ ಅಗತ್ಯ ಇದ್ದೇ ಇದೆ. ಇನ್ನು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಜಾರಿಗೆ ತರುವಾಗಲೆಲ್ಲ ಅಮೆರಿಕ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣಕಾಸಿನ ನೆರವನ್ನು ನೀಡ್ತಾ ಬಂದಿದೆ. ರಷ್ಯಾನೂ ನೀಡಿದೆ, ಅಮೆರಿಕ ಕೂಡ ನೀಡ್ತಾ ಬಂದಿದೆ. ಇನ್ನು 1962 ಸಂದರ್ಭದಲ್ಲಿ ಚೀನಾ ಆಕ್ರಮಣ ಮಾಡಿದಾಗ ಭಾರತದ ಮೇಲೆ ರಷ್ಯಾ ಯಾವ ರೀತಿ ನೆರವಿಗೆ ಬಂದಿತ್ತೋ ಹಾಗೆ ಅಮೆರಿಕವು ಕೂಡ ಭಾರತದ ನೆರವಿಗೆ ಬಂದಿತ್ತು. ಉತ್ತಮವಾಗಿದೆ ಸಂಬಂಧ ಅನ್ನೋದಕ್ಕೆ ಎಲ್ಲ ಅಂಶಗಳು ಸಾಕ್ಷಿಯಾಗ್ತವೆ. ಇನ್ನು ಭಯೋತ್ಪಾದನೆ ವಿರುದ್ಧ ಹೋರಾಡುವಲ್ಲಿ, ಭಯೋತ್ಪಾದನೆಯನ್ನು ಹತ್ತಿಕ್ಕುವಲ್ಲಿ 2 ರಾಷ್ಟ್ರಗಳು ಸಮಾನವಾದಂತಹ ಧೋರಣೆಯನ್ನು ಹೊಂದಿವೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ವಿದೇಶಿ ವ್ಯಾಪಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ ಶಿಕ್ಷಣ, ಬಾಹ್ಯಾಕಾಶ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲೂ ಭಾರತ ಮತ್ತು ಅಮೆರಿಕದ ನಡುವೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಜೊತೆಗೆ ವಿಶ್ವಸಂಸ್ಥೆಯನ್ನು ಬಲಪಡಿಸುವಂತಹ, ಜಾಗತಿಕ ಶಾಂತಿಯನ್ನು ಕಾಪಾಡುವಂತಹ ವಿಷಯದಲ್ಲೂ ಸಹ ಭಾರತ ಮತ್ತು ಅಮೆರಿಕ ಸಮಾನ ಮನಸ್ಥಿತಿಯನ್ನು, ಸಮಾನ ಧೋರಣೆಯನ್ನು ಹೊಂದಿವೆ. ಎಲ್ಲ ಅಂಶಗಳು ಭಾರತ ಮತ್ತು ಅಮೆರಿಕದ ನಡುವೆ ಬಾಂಧವ್ಯ ಉತ್ತಮವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿವೆ. ಇಷ್ಟು ಅಂಶ ನಾವು ಕವರ್ ಮಾಡಿದರೆ ಭಾಳ ಸರಳವಾಗಿ ನಾವು ಈ ಅಧ್ಯಾಯದಿಂದ 2 ಅಂಕಗಳನ್ನು ತೆಗೆದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಈ ಅಧ್ಯಾಯ ಭಾಳ ನಿಮಗೆ ಸರಳವಾಗಿ ಅರ್ಥವಾಗಿದೆ ಅಂತ ಭಾವಿಸ್ತಾ ನಾವು ಮುಂದಿನ ತರಗತಿಯಲ್ಲಿ ಮತ್ತೆ 4 ಮತ್ತು 5ನೇ ಅಧ್ಯಾಯಗಳ ಬಗ್ಗೆ ನಾವು ನೋಡೋಣ. ವಿದ್ಯಾರ್ಥಿಗಳೇ, ನಾವು 1ನೇ ಅಧ್ಯಾಯ ನೋಡ್ಕೊಂಡ್ವಲ್ಲ, ಈಗ ನಂತರ ರಾಜ್ಯಶಾಸ್ತ್ರದಲ್ಲಿ 2ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ. ಈ ಒಂದು ಪಾಠದಿಂದ ನಿಮಗೆ 1 ಅಂಕಕ್ಕೆ ಅಥವಾ 2 ಅಂಕಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಯಾವುವು ಅಥವಾ ಅದನ್ನು ನೀವು ಯಾವ ರೀತಿ ಉತ್ತರಿಸಬೇಕು ಅಂತಕ್ಕಂಥದ್ದನ್ನು ಈಗ ನಾವು ನೋಡ್ಕೊಳ್ಳೋಣ. ಭಾರತದ ವಿದೇಶಾಂಗ ನೀತಿ. ವಿದೇಶಾಂಗ ನೀತಿ ಅಂತಂದರೆ ಒಂದು ದೇಶ ಇನ್ನೊಂದು ದೇಶದೊಟ್ಟಿಗೆ ಸಂಬಂಧವನ್ನು ಹೊಂದತಕ್ಕಂಥದ್ದನ್ನು ನಾವು ವಿದೇಶಾಂಗ ನೀತಿ ಅಂತ ಹೇಳಿ ಕರಿತೀವಿ. ಆ ಸಂಬಂಧ ಹೊಂದಬೇಕಾದ್ರೆ ಅನುಸರಿಸ್ತಕ್ಕಂತಹ ನೀತಿಯನ್ನು, ಯಾವ ರೀತಿ ಮನುಷ್ಯ ಒಂಟಿಯಾಗಿರಲು ಸಾಧ್ಯವಿಲ್ಲವೋ ಅದೇ ರೀತಿ ಒಂದು ರಾಷ್ಟ್ರ ಒಬ್ಬಂಟಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆರೆಹೊರೆಯ ರಾಷ್ಟ್ರದೊಟ್ಟಿಗೆ ಮತ್ತು ಬೇರೆ ಬೇರೆ ರಾಷ್ಟ್ರದೊಟ್ಟಿಗೆ ನಾವು ವ್ಯಾಪಾರ ಸಂಬಂಧವನ್ನು, ಸಾಂಸ್ಕೃತಿಕ ಸಂಬಂಧವನ್ನು ಹೊಂದಬೇಕಾಗುತ್ತೆ. ಈ ರೀತಿ ಸಂಬಂಧವನ್ನು ನಾವು ಹೊಂದಬೇಕಾದ್ರೆ ಒಂದು ರಾಷ್ಟ್ರವು ಅನುಸರಿಸ್ತಕ್ಕಂಥ ನೀತಿಯನ್ನೇ ನಾವು ವಿದೇಶಾಂಗ ನೀತಿ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಗಳಿರ್ತವೆ. ಅದೇ ರೀತಿ ಭಾರತವು ಕೂಡ ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಹೊಂದಿದ್ದು, ಅದರ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಭಾರತದ ವಿದೇಶಾಂಗ ನೀತಿಯ ಉದ್ದೇಶವೇನು ಅಂಥೇಳಿ ನಿಮಗೆ ಪ್ರಶ್ನೆ ಇರಬಹುದು. ಅದಕ್ಕೆ ಉತ್ತರವನ್ನು ನೀವು ಈ ರೀತಿಯಾಗಿ ಉತ್ತರಿಸಬೇಕಾಗುತ್ತೆ. ರಾಷ್ಟ್ರದ ಭದ್ರತೆ. ನಮ್ಮ ಒಂದು ವಿದೇಶಾಂಗ ನೀತಿಯ ಮುಖ್ಯ ಉದ್ದೇಶ ಏನಂದರೆ ನಮ್ಮ ರಾಷ್ಟ್ರ ಬೇರೆ ರಾಷ್ಟ್ರಗಳೊಟ್ಟಿಗೆ ವ್ಯವಹರಿಸಬೇಕಾದ್ರೆ ಮೊದಲು ನೋಡ್ತಕ್ಕಂಥದ್ದು ನಮ್ಮ ರಾಷ್ಟ್ರದ ಭದ್ರತೆ. ನಮ್ಮ ರಾಷ್ಟ್ರದ ಭದ್ರತೆ ಇದ್ದರೆ ಮಾತ್ರ ಇನ್ನೊಂದು ರಾಷ್ಟ್ರದೊಟ್ಟಿಗೆ ನಾವು ಯಾವುದಾದ್ರೂ ಒಪ್ಪಂದವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು 2ನೇದಾಗಿ ರಾಷ್ಟ್ರದ ಆರ್ಥಿಕ ಸಂವರ್ಧನೆ. ನಾವು ಬೇರೆ ದೇಶದ ಒಟ್ಟಿಗೆ ನಮ್ಮ ದೇಶ ಒಂದು ವ್ಯಾಪಾರ ಸಂಬಂಧವನ್ನು ಮಾಡಬೇಕಾದ್ರೆ ಆ ಒಂದು ಸಂಬಂಧ ನಮ್ಮ ದೇಶದ ಆರ್ಥಿಕತೆಗೆ ಸಂವರ್ಧನೆ ಅಂದರೆ ಆರ್ಥಿಕ ಬೆಳವಣಿಗೆಗೆ ಒಂದು ಪೂರಕವಾಗುತ್ತೋ ಇಲ್ಲವೋ ಅಂತಕ್ಕಂಥದ್ದು
ನೋಡ್ಕೊಳ್ತಕ್ಕಂಥದ್ದು. ಮೂರನೇದಾಗಿ ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸ್ತಕ್ಕಂಥದ್ದು. ನಮ್ಮ ಒಂದು ರಾಷ್ಟ್ರ ಸಾಂಸ್ಕೃತಿಕವಾಗಿ ವಿಭಿನ್ನತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ, ವೈಭವಿತವಾಗಿರ್ತಕ್ಕಂಥ ರಾಷ್ಟ್ರ. ನಮ್ಮ ದೇಶದ ಸಂಸ್ಕೃತಿಯನ್ನು ಬೇರೆ ದೇಶದಲ್ಲಿ ಬಿತ್ತರಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ಹತ್ತಿಕ್ಕತಕ್ಕಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧದ ಮೂಲಕ ಅನೇಕ ರಾಷ್ಟ್ರಗಳನ್ನು ಮಿತ್ರ ರಾಷ್ಟ್ರಗಳಾಗಿ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಶತ್ರು ರಾಷ್ಟ್ರಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡಾಗ ಯುದ್ಧಗಳು ಆಗ್ತಕ್ಕಂತಹ ಸಂಭವ ಕಡಿಮೆ ಇರುತ್ತೆ. ಇನ್ನು ನಂತರ ವಿಶ್ವ ಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸ್ತಕ್ಕಂಥದ್ದು. ವಿಶ್ವ ಶಾಂತಿ, ನಮ್ಮ ಭಾರತದ ವಿದೇಶಾಂಗ ನೀತಿಯ ಉದ್ದೇಶ ಇದೆ. ನಮ್ಮ ಭಾರತವು ಒಂದು ಶಾಂತಿ ಪ್ರಿಯವಾಗಿರ್ತಕ್ಕಂಥ ರಾಷ್ಟ್ರ. ಹಾಗಾಗಿ ನಮ್ಮ ವಿದೇಶಾಂಗ ನೀತಿಯ ಉದ್ದೇಶ ಕೂಡ ಏನೈತಿ, ವಿಶ್ವ ಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸ್ತಕ್ಕಂಥದ್ದು. ಇನ್ನು ನಂತರ ಭಾರತದ ವಿದೇಶಾಂಗ ನೀತಿಯಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳು ಯಾವುವು? ನಮ್ಮ ವಿದೇಶಾಂಗ ನೀತಿಯಲ್ಲಿ ಯಾವೆಲ್ಲ ಅಂಶಗಳು ಅಡಕವಾಗಿವೆ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿ, ಎರಡನೇದು ಭೌಗೋಳಿಕ ಅಂಶಗಳು, ಮೂರನೇದು ರಾಜಕೀಯ ಪರಿಸ್ಥಿತಿ, ನಾಲ್ಕನೇದು ಆರ್ಥಿಕ ವ್ಯವಸ್ಥೆ, ಐದನೇದು ರಕ್ಷಣಾ ಸಾಮರ್ಥ್ಯ, ಆರನೇದು ಜನಾಭಿಪ್ರಾಯ ಮತ್ತು ಅಂತಾರಾಷ್ಟ್ರೀಯ ಪರಿಸರ. ಇವು ಒಂದು ನಮ್ಮ ವಿದೇಶಾಂಗ ನೀತಿಯಲ್ಲಿ ಅಡಕವಾಗಿರ್ತಕ್ಕಂತಹ ಅಂಶಗಳು. ಇನ್ನು ನಂತರ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಅಥವಾ ಲಕ್ಷಣಗಳು ಏನು? ಮೂಲಭೂತವಾಗಿರ್ತಕ್ಕಂಥ ಲಕ್ಷಣಗಳು ಏನಂದ್ರೆ 5 ಲಕ್ಷಣಗಳನ್ನು ನಮ್ಮ ಭಾರತದ ವಿದೇಶಾಂಗ ನೀತಿ ಹೊಂದಿದ್ದು. ಅದರಲ್ಲಿ ಮೊದಲನೇದು ಪಂಚಶೀಲ ತತ್ವಗಳು, ಎರಡನೇದು ಅಲಿಪ್ತ ನೀತಿ, ಮೂರನೇದು ವಸಾಹತುಶಾಹಿತ್ವಕ್ಕೆ ವಿರೋಧ, ನಾಲ್ಕನೇದು ವರ್ಣಭೇದ ನೀತಿ, ಐದನೇದು ನಿಶಸ್ತ್ರೀಕರಣ. ಇವು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಅಥವಾ ಲಕ್ಷಣಗಳು ಅಂಥೇಳಿ ಇವುಗಳನ್ನು ನಾವು ಹೇಳಬಹುದು. ಅದರಲ್ಲಿ ಮೊದಲೇ ಲಕ್ಷಣವಾಗಿರ್ತಕ್ಕಂತಹ ಪಂಚಶೀಲ ತತ್ವಗಳು. ಪಂಚಶೀಲ ತತ್ವಗಳು ಅಂದರೆ ವಿಶ್ವ ಶಾಂತಿಯ ದೃಷ್ಟಿಯಿಂದ ಮತ್ತು ಅಂತಾರಾಷ್ಟ್ರೀಯ ಸಂಬಂಧ ವೃದ್ಧಿಗಾಗಿ ಚೀನಾದ ಪ್ರಧಾನಿ ಆಗಿರ್ತಕ್ಕಂತಹ ಆವಾಗ 1954ರಲ್ಲಿ ಚೀನಾದ ಪ್ರಧಾನಿ ಆಗಿರ್ತಕ್ಕಂಥ ಚೌ ಎನ್ ಲಾಯ್ ಮತ್ತು ಭಾರತದ ಪ್ರಧಾನಿ ಆಗಿದ್ದ ಜವಾಹರ್ಲಾಲ್ ನೆಹರು ಅವರು 1954ರ ಜೂನ್ನಲ್ಲಿ 5 ತತ್ವಗಳನ್ನು ಅಳವಡಿಸ್ಕೊಂಡ್ರು. ಅದನ್ನೇ ನಾವು ಪಂಚಶೀಲ ತತ್ವ, 5 ತತ್ವಗಳಿದಾವಲ್ಲ, ಹಾಗಾಗಿ ನಾವು ಅದನ್ನ ಪಂಚಶೀಲ ತತ್ವಗಳು ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಆ 5 ತತ್ವಗಳು ಯಾವುವು ಅಂದ್ರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವವನ್ನು ನೀಡ್ತಕ್ಕಂಥದ್ದು. ಚೀನಾ ದೇಶ, ಭಾರತ ದೇಶ ಪರಸ್ಪರರನ್ನ ಗೌರವಿಸ್ತಕ್ಕಂಥದ್ದು. ಇನ್ನು ಎರಡನೇದಾಗಿ ಪರಸ್ಪರ ಆಕ್ರಮಣ ಮಾಡದಿರುವುದು. ಚೀನಾ ದೇಶ ಭಾರತದ ಮೇಲಾಗ್ಲಿ, ಭಾರತ ದೇಶ ಚೀನಾದ ಮೇಲಾಗ್ಲಿ ಪರಸ್ಪರ ಆಕ್ರಮಣ ಮಾಡದೇ ಇರ್ತಕ್ಕಂಥದ್ದು. ಇನ್ನು ಮೂರನೇದಾಗಿ ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದೇ ಇರ್ತಕ್ಕಂಥದ್ದು. ಅವರ ದೇಶದ ಆಂತರಿಕ ವಿಷಯದಲ್ಲಿ ಅಥವಾ ಭಾರತ ದೇಶದ ಆಂತರಿಕ ವಿಷಯದಲ್ಲಿ ಚೀನಾ ಸರ್ಕಾರ ಹಸ್ತಕ್ಷೇಪ ಮಾಡದೇ ಇರ್ತಕ್ಕಂಥದ್ದು. ಇನ್ನು ನಾಲ್ಕನೆಯದಾಗಿ ಪರಸ್ಪರ ಸಹಕಾರ ಮತ್ತು ಸಮಾನತೆ. ಎರಡೂ ದೇಶಗಳು ತಮ್ಮ ಒಂದು ವಿದೇಶಿ ವ್ಯಾಪಾರವನ್ನು ಮಾಡಬೇಕಾದ್ರೆ ಸಹಕಾರ ಮತ್ತು ಸಮಾನತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು. ಇನ್ನು ಐದನೇದಾಗಿ ಶಾಂತಿಯುತ ಸಹಬಾಳ್ವೆ. ಯಾವುದೇ ಒಂದು ವ್ಯಾಪಾರ ಸಂಬಂಧ ಆಗಿರ್ಬೋದು, ಸಾಂಸ್ಕೃತಿಕ ಸಂಬಂಧ ಆಗಿರ್ಬೋದು, ಅಲ್ಲಿ ಶಾಂತಿಯುತವಾಗಿರ್ತಕ್ಕಂತಹ ಸಹಬಾಳ್ವೆಯನ್ನು ಅನುಸರಿಸ್ತಕ್ಕಂಥದ್ದು. ಇನ್ನು ನಮ್ಮ ವಿದೇಶಾಂಗ ನೀತಿಯ ಎರಡನೇ ಲಕ್ಷಣ ಯಾವುದು ಅಂದರೆ ಅಲಿಪ್ತ ನೀತಿ. ಅಲಿಪ್ತತೆ ಅಂದರೆ ತಟಸ್ಥವಾಗಿರ್ತಕ್ಕಂಥದ್ದು. ಯಾಕೆ ನಮ್ಮ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸ್ತು ಅಂದರೆ ಎರಡನೇ ಮಹಾಯುದ್ಧ ಆದಮೇಲೆ ಜಗತ್ತು 2 ಭಾಗವಾಗಿ ವಿಭಾಗವಾಯಿತು. ಒಂದು ಅಮೇರಿಕಾ ನೇತೃತ್ವದಲ್ಲಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅಮೇರಿಕಾ ನೇತೃತ್ವದಲ್ಲಿ ಒಂದು ಬಣ ಆದರೆ ಕಮ್ಯುನಿಸ್ಟ್ ಅನುಸರಿಸ್ತಕ್ಕಂಥ ದೇಶಗಳು ರಷ್ಯಾ ನೇತೃತ್ವದಲ್ಲಿ ಇನ್ನೊಂದು ಬಣವಾಗಿ, ಹೀಗೆ ಜಗತ್ತು 2 ಬಣ ಆಯಿತು. ಅನೇಕ ರಾಷ್ಟ್ರಗಳು
ಅಮೇರಿಕ ಬಣವನ್ನು ಸೇರಿಸಿದ್ವು, ಇನ್ನುಳಿದ ರಾಷ್ಟ್ರಗಳು ರಷ್ಯಾ ಬಣವನ್ನು ಸೇರಿದ್ವು. ಆದರೆ ಭಾರತ ತನ್ನ ವಿದೇಶಾಂಗ ನೀತಿಯ ಜಾಣತನದಿಂದ ಯಾವ ರಾಷ್ಟ್ರದ ಅಂದರೆ ಎರಡೂ ರಾಷ್ಟ್ರದ ಬಣಗಳಿಗೆ ಸೇರದೆ ಉಳಿದುಕೊಂಡದ್ದನ್ನೇ ನಾವು ತಟಸ್ಥ ನೀತಿ ಅಂತೇಳಿ ಕರಿತೀವಿ. ಅದನ್ನೇ ನಾವು ಅಲಿಪ್ತ ನೀತಿ ಅಂತೇಳಿ ಕರಿತೀವಿ. ಈ ಮೂಲಕ ಅಮೇರಿಕಾದಿಂದ ಆರ್ಥಿಕ ನೆರವನ್ನು ಕೂಡ ಭಾರತ ಪಡೀತು. ಅದರ ಜೊತೆಗೆ ರಷ್ಯಾದಿಂದ ಭದ್ರತಾ ನೆರವನ್ನು ಪಡೆಯುವಲ್ಲಿ ಈ ಅಲಿಪ್ತ ನೀತಿ ನಮಗೆ ಸಹಕಾರ ಆಯಿತು. ಇನ್ನು ಮೂರನೇದಾಗಿ ವಸಾಹತುಶಾಹಿತ್ವಕ್ಕೆ ವಿರೋಧ. ವಸಾಹತುಶಾಹಿತ್ವ ಅಂದರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮವನ್ನು ಹತ್ತಿಕ್ಕಿ ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ವಸಾಹತುಶಾಹಿತ್ವ ಅಂತೇಳಿ ಕರಿತೀವಿ. ಇದನ್ನು ನಮ್ಮ ಭಾರತ ದೇಶ ತನ್ನ ವಿದೇಶಾಂಗ ನೀತಿಯ ಒಂದು ಲಕ್ಷಣವಾಗಿ ಮಾಡಿಕೊಂಡು ಇದನ್ನು ವಿರೋಧಿಸ್ತಾ ಬಂದಿದೆ. ಯಾಕೆ ವಿರೋಧಿಸ್ತಾ ಇದೆ ಭಾರತ ಅಂದರೆ, ನಮ್ಮ ಭಾರತ ಕೂಡ ಹಿಂದೆ 200 ವರ್ಷಗಳವರೆಗೆ ಬ್ರಿಟಿಷರ ವಸಾಹತು ರಾಷ್ಟ್ರ ಆಗಿತ್ತು. ಆ ವಸಾಹತು ರಾಷ್ಟ್ರ ಆದಾಗ ನಮಗಾಗಿರ್ತಕ್ಕಂಥ ಸಮಸ್ಯೆಗಳು ಇನ್ನೊಂದು ರಾಷ್ಟ್ರಕ್ಕಾಗಬಾರ್ದು ಅಂತೇಳಿ ವಸಾಹತುಶಾಹಿತ್ವಕ್ಕೆ ಭಾರತ ತನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇನ್ನು ನಾಲ್ಕನೆಯದು ವರ್ಣಭೇದ ನೀತಿಗೆ ವಿರೋಧ. ಅಂದ್ರೆ ಬಣ್ಣದ ಆಧಾರದ ಮೇಲೆ ಭೇದ ಭಾವವನ್ನ ಮಾಡ್ತಕ್ಕಂಥದ್ದು ವರ್ಣಭೇದ ಅಂತ ಹೇಳಿ ಕರಿತೀವಿ. ಇದನ್ನ ಭಾರತ ವಿರೋಧಿಸ್ತಾ ಇದೆ. ನಿಮಗೆ ಇದರಲ್ಲಿ ಪ್ರಶ್ನೆ, ದಕ್ಷಿಣ ಆಫ್ರಿಕಾದಲ್ಲಿ ಅನುಸರಿಸಿದ ವರ್ಣಭೇದ ನೀತಿಯ ಬಗ್ಗೆ ಬರೀರಿ ಅಂತೇಳಿ 2 ಅಂಕಗಳಿಗೆ ಕೇಳಬಹುದು. ಆಗ ನೀವು ಈ ರೀತಿಯಾಗಿ ಉತ್ತರಿಸಬೇಕಾಗ್ತದೆ. ಕರಿಯರ ಮೇಲೆ ಅತ್ಯಂತ ಕ್ರೂರ ಮತ್ತು ದೌರ್ಜನ್ಯದ ನಡವಳಿಕೆ, ಮಾನವ ಹಕ್ಕುಗಳ ಉಲ್ಲಂಘನೆ, ನೆಲ್ಸನ್ ಮಂಡೇಲರ ಹೋರಾಟದ ಗುರಿ ಸಾಧನೆ ಅಂತೇಳಿ ಈ ರೀತಿಯಾಗಿ 3 ಪಾಯಿಂಟನ್ನು ಬರೆದು ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕೊಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ ನಿಶಸ್ತ್ರೀಕರಣ. ನಿಶಸ್ತ್ರೀಕರಣ ಅಂತಕ್ಕಂಥದ್ದು ಜಗತ್ತಿಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಿಶಸ್ತ್ರೀಕರಣ ಅಂದರೆ ಶಸ್ತ್ರಾಸ್ತ್ರಗಳನ್ನು ಹೊಂದದೇ ಇರ್ತಕ್ಕಂಥದ್ದು. ಆದರೆ ಹೊಂದದೇ ಇರಲಿಕ್ಕೆ ಸಾಧ್ಯ ಇಲ್ಲ. ನಿಶಸ್ತ್ರೀಕರಣ ಅಂದರೆ ಶಸ್ತ್ರಾಸ್ತ್ರಗಳನ್ನು ಕ್ರಮೇಣವಾಗಿ ಒಂದೊಂದಾಗಿ ಕಡಿಮೆ ಮಾಡ್ತಕ್ಕಂಥದ್ದನ್ನು ನಾವು ನಿಶಸ್ತ್ರೀಕರಣ ಅಂತೇಳಿ ಕರಿತೀವಿ. ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಪ್ರತಿಪಾದಿಸುತ್ತದೆ. ಏಕೆ ಅಂತೇಳಿ ನಿಮಗೆ ಪ್ರಶ್ನೆ 2 ಅಂಕಕ್ಕೆ ಕೇಳಬಹುದು. ಆವಾಗ ನೀವು ಈ ರೀತಿಯಾಗಿ ಉತ್ತರಿಸಬೇಕಾಗತ್ತೆ. ಭಾರತ ಯಾಕೆ ನಿಶಸ್ತ್ರೀಕರಣವನ್ನ ಪ್ರತಿಪಾದಿಸ್ತಾ ಇದೆ ಅಂತಂದ್ರೆ, ಶಸ್ತ್ರಾಸ್ತ್ರ ಪೈಪೋಟಿಯಿಂದ 3ನೇ ಮಹಾಯುದ್ಧ ಆಗ್ತಕ್ಕಂಥ ಸಾಧ್ಯತೆಗಳು ಮತ್ತು ಅಣ್ವಸ್ತ್ರದ ಕದನ ಭಯ, ನಂತರ ಭಾರತ ಶಾಂತಿ ಪ್ರಿಯ ರಾಷ್ಟ್ರ, ಹಾಗಾಗಿ ಶಸ್ತ್ರಾಸ್ತ್ರಗಳನ್ನ ನಿರ್ಬಂಧಿಸ್ತಾ ಇದೆ. ಇನ್ನು ಕೊನೆಯದಾಗಿ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಗೆ ಭಾರತ ಒತ್ತನ್ನು ನೀಡೋದ್ರಿಂದ ಈ ನಮ್ಮ ಭಾರತ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸ್ತಾ ಬರ್ತಾ ಇದೆ. ಈ ರೀತಿ ವಿದ್ಯಾರ್ಥಿಗಳೇ, ಇವತ್ತು ನೀವು 2 ಅಧ್ಯಾಯವನ್ನು ನೋಡಿದ್ರಿ. ರಾಜ್ಯಶಾಸ್ತ್ರದಲ್ಲಿ ಒಂದು ಭಾರತ ಎದುರಿಸ್ತಕ್ಕಂತಹ ಸಮಸ್ಯೆಗಳು ಮತ್ತು ಪರಿಹಾರೋಪಾಯಗಳು, ಮತ್ತು ಅದರ ಜೊತೆಗೆ ಭಾರತದ ವಿದೇಶಾಂಗ ನೀತಿ. ರಾಜ್ಯಶಾಸ್ತ್ರದಲ್ಲಿ 11 ಅಂಕಗಳಿಗಿರ್ತವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಈ 2 ಪಾಠದಲ್ಲಿ ನಿಮಗೆ ಕನಿಷ್ಠ 7 ಅಂಕಗಳಿಗೆ ಕವರ್ ಆಗುತ್ತೆ. ಅಂದರೆ 11 ಅಂಕಗಳಲ್ಲಿ 7 ಅಂಕಗಳು ಈ ಪಾಠಗಳಿಂದ ಕವರ್ ಆಗೋದ್ರಿಂದ ಚೆನ್ನಾಗಿ ಅಭ್ಯಾಸ ಮಾಡ್ರಿ. 4 ಅಂಕದ ಪ್ರಶ್ನೆಗಳು, 2 ಅಥವಾ 3 ಅಂಕದ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಚೆನ್ನಾಗಿ ಅಭ್ಯಾಸ ಮಾಡಲಿ. ಆಲ್ ದ ಬೆಸ್ಟ್. ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಯ 1 ಮತ್ತು ಅಧ್ಯಾಯ 2 ಇವತ್ತು ನಿಮಗಾಗಿ ಪುನರ್ಮನನ ಮಾಡಲಿಕ್ಕಿದ್ದೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ಬೋರ್ಡಿಂದ ಬಂದಿರತಕ್ಕಂಥ 2 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ರಕಾರ ರಾಜ್ಯಶಾಸ್ತ್ರದಲ್ಲಿ 11 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದರಲ್ಲಿರ್ತಕ್ಕಂಥದ್ದು 5 ಅಧ್ಯಾಯಗಳು, ಅಂಕಗಳು 11 ಅಂಕಗಳು. ಅದರಲ್ಲಿ ಮೊದಲನೇದಾಗಿ ಮೊದಲ ಒಂದು ಅಧ್ಯಾಯ ಭಾರತದ ಸಮಸ್ಯೆಗಳು ಹಾಗೂ ಪರಿಹಾರೋಪಾಯಗಳು. ಈ ಒಂದು ಅಧ್ಯಾಯದಿಂದ ಸುಮಾರು 4 ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ನಾವು ಬೋರ್ಡಿಂದ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ. ಭಾರತ ಎದುರಿಸ್ತಿರ್ತಕ್ಕಂತಹ ಸಮಸ್ಯೆಗಳು ಯಾವುವು ಮತ್ತು ಅದಕ್ಕೆ ಪರಿಹಾರೋಪಾಯಗಳು ಏನು ಅಂತಕ್ಕಂಥದ್ದು. ಮೊದಲನೇದಾಗಿ ಭಾರತ ಎದುರಿಸ್ತಿರುವ ಸಮಸ್ಯೆಗಳು ಯಾವುವು ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಭಾರತ ಇವತ್ತು ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವುವು ಅಂತ. ವಿದ್ಯಾರ್ಥಿಗಳೇ, ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು.
ಸ್ವತಂತ್ರ ನಂತರ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುವು ಅಂತ ಕೂಡ ಕ್ವಶನ್ ಇರ್ಬೋದು. ಅದು ಸ್ವಾತಂತ್ರ್ಯೋತ್ತರ ಭಾರತ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ ನೀವು ನಿರಾಶ್ರಿತರ ಸಮಸ್ಯೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಸಂವಿಧಾನ ರಚನೆ ಇವೆಲ್ಲ ನೀವು ನೋಡ್ತೀರಿ. ಯಾಕಂದ್ರೆ ಒಂದು ಸತಿ ನನ್ನ ವಿದ್ಯಾರ್ಥಿಗಳಿಗೆ ಇಂಥ ರೀತಿಯ ಸಮಸ್ಯೆ ಎದುರಾಗಿತ್ತು. ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುವು ಅಂದ್ರೆ ಇತಿಹಾಸ ಪಾಠದಿಂದ ನೀವು ಉತ್ತರವನ್ನ ಬರಿಬೇಕಾಗುತ್ತಾ. ಭಾರತ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಅಂತಂದ್ರೆ ಈ ಪಾಯಿಂಟ್ಸ್ ಅನ್ನ ನೀವು ಬರಿಬೇಕಾಗುತ್ತೆ. ಮೊದಲನೇದಾಗಿ ಸಮಸ್ಯೆಗಳು ಯಾವುವು ಅಂದ್ರೆ, ಒಂದನೇದು ನಿರುದ್ಯೋಗ ಸಮಸ್ಯೆ, ಎರಡನೇದು ಭ್ರಷ್ಟಾಚಾರ, ಮೂರನೇದು ಕೋಮುವಾದ, ನಾಲ್ಕನೆಯದು ಭಯೋತ್ಪಾದನೆ, ಐದನೇದು ತಾರತಮ್ಯತೆ, ಆರನೇದು ಕಾರ್ಪೊರೇಟರ್ ತಂತ್ರಗಾರಿಕೆ. ವಿದ್ಯಾರ್ಥಿಗಳೇ, ಭಾರತ ಎದುರಿಸ್ತಿರ್ತಕ್ಕಂತಹ ಸಮಸ್ಯೆಗಳಂದ್ರೆ ಈ ಪಾಯಿಂಟ್ಸ್ ಅನ್ನ ನೀವು ಬರಿಬೇಕಾಗುತ್ತೆ. ಇನ್ನು ನಂತರ ಈ ಒಂದೊಂದು ಪಾಯಿಂಟ್ಸ್ ಅನ್ನ ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ನಿರುದ್ಯೋಗ. ನಿರುದ್ಯೋಗ ಅಂದ್ರೆ ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗ ಲಭ್ಯತೆ ಇಲ್ಲದಿರುವ ಸ್ಥಿತಿಯನ್ನ ನಾವು ನಿರುದ್ಯೋಗ ಅಂತ ಹೇಳಿ ಕರಿತೀವಿ. ಅಂದ್ರೆ ಕೆಲಸ ಮಾಡಲು ಒಬ್ಬ ವ್ಯಕ್ತಿ ಸಮರ್ಥನಾಗಿರ್ತಾನ, ಆತ ಅಂಗವಿಕಲ ಅಲ್ಲ, ಅಥವಾ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಕೂಡ ಅಲ್ಲ, ಆತನಿಗೆ ಕೆಲಸ ಮಾಡಲು ಸಾಮರ್ಥ್ಯ ಇರುತ್ತೆ, ಅರ್ಹತೆ ಇರುತ್ತೆ, ಆದರೆ ಆತನ ಅರ್ಹತೆಗೆ ಪ್ರಕಾರವಾಗಿ ಆತನಿಗೆ ಉದ್ಯೋಗ ದೊರೆದೇ ಇರ್ತಕ್ಕಂಥ ಸ್ಥಿತಿಯನ್ನ ನಾವೇನಂತ ಕರಿತೀವಿ, ನಿರುದ್ಯೋಗ ಅಂತ ಹೇಳಿ ಕರಿತೀವಿ. ಆ ನಿರುದ್ಯೋಗ ನಿವಾರಣಾ ಕ್ರಮಗಳು ಯಾವುವು ಅಂಥೇಳಿ ನಿಮಗೆ ಪ್ರಶ್ನೆ ಬರ್ಬೋದು 4 ಅಂಕಕ್ಕೆ. ನಿರುದ್ಯೋಗವನ್ನ ನಿವಾರಣೆ ಮಾಡುವ ಕ್ರಮಗಳು ಅಥವಾ ನಿರುದ್ಯೋಗದ ನಿವಾರಣೆಗೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಯಾವುವು ಅಂದ್ರೆ ವಿದ್ಯಾರ್ಥಿಗಳೇ ಈ ಪಾಯಿಂಟ್ಸ್ ಅನ್ನ ನೀವು ಬರಿಬೇಕಾಗತ್ತೆ. ಒಂದನೇದು ರಾಜ್ಯ ಸರ್ಕಾರದಿಂದ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ. ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಸರ್ಕಾರವು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು. ಈಗ ಉದಾಹರಣೆಗೆ ನರೇಗಾ ಯೋಜನೆ ಅಂತ ನಾವು ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂತಹ ಉದ್ಯೋಗ ಸೃಷ್ಟಿಯನ್ನ ಮಾಡಿ ಅಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. ಇನ್ನು ಎರಡನೇದು ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು. ಕೌಶಲ್ಯವನ್ನ ಆಧರಿಸಿ ಗುಣಮಟ್ಟದ ಶಿಕ್ಷಣವನ್ನು ನೀಡೋದ್ರ ಮೂಲಕ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಒದಗಿಸ್ಕೊಡ್ತಕ್ಕಂಥದ್ದು. ಮೂರನೇದಾಗಿ ಮೂಲ ಬಂಡವಾಳವನ್ನು ಸಾಲದ ರೂಪದಲ್ಲಿ ನೀಡುವುದು. ಅಂದ್ರೆ ಈಗ ಒಬ್ಬ ನಿರುದ್ಯೋಗಿ, ಅದನಿಗೆ ಯಾವುದೇ ಉದ್ಯೋಗ ಇರೋದಿಲ್ಲ, ಸರ್ಕಾರಿ ಉದ್ಯೋಗ ಕೂಡ ಸಿಕ್ಕಿರೋದಿಲ್ಲ. ಅಂತಹ ಸಮಯದಲ್ಲಿ ಆತ ಏನು ಮಾಡ್ಬೋದು, ಸ್ವಂತವಾಗಿ ನಾನು ವ್ಯಾಪಾರವನ್ನು ಕೈಗೊಳ್ಳಬಹುದು ಅಂತಕ್ಕಂಥ ಸಾಮರ್ಥ್ಯ ಇರುವ ವ್ಯಕ್ತಿ, ಆತನಿಗೆ ಬಂಡವಾಳ ಇರೋದಿಲ್ಲ. ಬಂಡವಾಳ ಅಂತಂದ್ರೆ ವ್ಯಾಪಾರದ ಹೂಡಿಕೆಗಾಗಿ ತೊಡಗಿಸ್ತಕ್ಕಂಥ ಒಂದು ಹಣ. ಆತನಲ್ಲಿ ಆ ಹಣ ಇಲ್ಲದೇ ಇರ್ತಕ್ಕಂಥ ಸಮಯದಲ್ಲಿ ಅಂತಹ ಹಣವನ್ನ ಸರ್ಕಾರ ಅಥವಾ ವಿವಿಧ ಸಂಘ ಸಂಸ್ಥೆಗಳು ಸಾಲವಾಗಿ ನೀಡ್ತಕ್ಕಂಥದ್ದನ್ನ ಮೂಲ ಬಂಡವಾಳ ಸಾಲದ ರೂಪದಲ್ಲಿ ನೀಡುವುದು ಅಂತ ಹೇಳಿ ನಾವು ಕರಿತೀವಿ. ಇನ್ನು ನಾಲ್ಕನೇದಾಗಿ ಸಹಾಯಧನದ ಮೂಲಕ ಉದ್ಯೋಗಕ್ಕೆ ಪ್ರೋತ್ಸಾಹವನ್ನ ನೀಡ್ತಕ್ಕಂಥದ್ದು. ಸಾಲವಾಗಿ ಕೊಡ್ತಕ್ಕಂಥದ್ದು ಬೇರೆ, ಸಹಾಯಧನದ ಮೂಲಕ ಕೂಡ ಸ್ವಯಂ ಉದ್ಯೋಗವನ್ನ ಕೈಗೊಳ್ಳಲು ಪ್ರೋತ್ಸಾಹವನ್ನ ನೀಡ್ತಕ್ಕಂಥದ್ದು. ಐದನೇದಾಗಿ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ. ಆರನೇದು ವೃತ್ತಿ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು. 10ನೇ ತರಗತಿ ಆದ್ಮೇಲೆ PUC ಡಿಗ್ರಿ ಅಂತ ಓದ್ತಾ ಅದರ ಬದಲು ವೃತ್ತಿ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಕೋರ್ಸ್ಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ವೃತ್ತಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಕ್ಕಂಥದ್ದು. ಇನ್ನು ಏಳನೇದಾಗಿ ಗೃಹ ಕೈಗಾರಿಕೆಗೆ ಪ್ರೋತ್ಸಾಹವನ್ನ ನೀಡ್ತಕ್ಕಂಥದ್ದು. ಈಗಾಗಲೇ ನಮ್ಮ ದೇಶದಲ್ಲಿ ಇಂಗ್ಲೆಂಡಿನಲ್ಲಿ ಆಗಿರ್ತಕ್ಕಂತಹ ಕೈಗಾರಿಕಾ ಕ್ರಾಂತಿಯಿಂದಾಗಿ ಅನೇಕ ಗುಡಿ ಗೃಹ ಕೈಗಾರಿಕೆಗಳೇನಾಗ್ಯವ ನಶಿಸ್ತಕ್ಕಂತಹ ಸ್ಥಿತಿಯಲ್ಲದವ. ಅಂಥವುಗಳನ್ನು ಗುರುತಿಸಿ ನಮ್ಮ ಸರ್ಕಾರ ಗುಡಿ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಿದ್ರೆ ಅವರು ಉದ್ಯೋಗಕ್ಕಾಗಿ ಯಾವುದೇ ಸಂಘ ಸಂಸ್ಥೆ ಮೇಲಾಗ್ಲಿ ಅಥವಾ ಸರ್ಕಾರದ ಮೇಲೆ ಆಗಲಿ ಅವಲಂಬಿಸ್ತಕ್ಕಂತಹ ಸಾಧ್ಯತೆಗಳು ಇರೋದಿಲ್ಲ. ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡೋದ್ರ ಮೂಲಕ ಉದ್ಯೋಗವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಇನ್ನು ನಂತರ ಎರಡನೇದಾಗಿ ನಿರುದ್ಯೋಗಕ್ಕೆ ಕಾರಣಗಳು ಏನು? ಭಾರತ
ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಈ ನಿರುದ್ಯೋಗಕ್ಕೆ ಕಾರಣಗಳೇನು ಅಂತ ಕೂಡ ನಿಮಗೆ ಪ್ರಶ್ನೆ ಬರ್ಬೋದು 4 ಅಂಕಕ್ಕೆ. ನಿರುದ್ಯೋಗಕ್ಕೆ ಕಾರಣಗಳೇನಂದ್ರೆ ಅಧಿಕ ಜನಸಂಖ್ಯೆ. ನಮ್ಮ ಭಾರತ ದೇಶ ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿ ಈಗಾಗಲೇ ನಾವಿದ್ದೀವಿ. ಜನಸಂಖ್ಯೆ ಹೆಚ್ಚಳ ಆಗೋದಲ್ಲ, ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ. ಸರ್ಕಾರದಿಂದ ಎಷ್ಟೇ ಉದ್ಯೋಗ ಸೃಷ್ಟಿ ಮಾಡಿದ್ರೂ ಕೂಡ ಆ ಉದ್ಯೋಗ ನಮ್ಮ ನಿರುದ್ಯೋಗಿಗಳಿಗೆ ಸಾಲ್ತಾ ಇಲ್ಲ. ಯಾಕೆಂದ್ರೆ ಭಾರತ ದೇಶದಲ್ಲಿ ಅಧಿಕ ಜನಸಂಖ್ಯೆ ಸ್ಫೋಟ ಆಗ್ತಕ್ಕಂಥದ್ದು. ಇನ್ನು 2ನೇದಾಗಿ ಅತಿಯಾದ ತಂತ್ರಜ್ಞಾನದ ಬಳಕೆಯಿಂದ ಇವತ್ತು ಮಾನವರು ಮಾಡ್ತಕ್ಕಂಥ ಕೆಲಸವನ್ನ ಯಂತ್ರಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಉದಾಹರಣೆಗಾಗಿ ನಮ್ಮ ಭಾಗದಲ್ಲಿ ನಾವೆಲ್ಲ ರೈತರೇ ಇರೋದ್ರಿಂದ ಈ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ನೆಲ್ಲನ್ನ ಕಟಾವು ಮಾಡ್ಲಿಕ್ಕೆ ಕೂಲಿ ಕಾರ್ಮಿಕರೇ ಹೋಗ್ತಾ ಇದ್ರು, ನೆಲ್ಲನ್ನ ಕೊಯ್ತಾ ಇದ್ರು. ಆದ್ರೆ ಇವತ್ತಿನ ದಿನ ಏನಾಗ್ಬಿಟ್ಟವ, ಆ ನೆಲ್ಲನ್ನ ಕೊಯ್ಲಿಕ್ಕೆ ಮಷಿನ್ಗಳು ಬಂದವ. ಎಷ್ಟೋ ಜನ ಮಾಡ್ತಕ್ಕಂಥ ಕೆಲಸವನ್ನ ಒಂದೇ ಮಷಿನ್ ಮಾಡುತ್ತಾ ಅಂದ್ರೆ ಆ ಎಲ್ಲಾ ಜನ ಏನಾದ್ರು ನಿರುದ್ಯೋಗಿಗಳಾದ್ರು. ಅಂದ್ರೆ ಅತಿಯಾಗಿ ನಾವು ತಂತ್ರಜ್ಞಾನ ಬಳಸ್ಕೊಳ್ಳೋದ್ರ ಮೂಲಕ ಇವತ್ತು ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದು ಕೂಡ ಒಂದು ಕಾರಣ. ಇನ್ನು 3ನೇದಾಗಿ ಸಂಪನ್ಮೂಲಗಳ ಕೊರತೆ ಇರ್ತಕ್ಕಂಥದ್ದು. ನಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಸ್ವಯಂ ಉದ್ಯೋಗವನ್ನ ಕೈಗೊಳ್ಳಬೇಕಾಗಿತ್ತಂದ್ರೆ ಸಂಪನ್ಮೂಲಗಳ ಕೊರತೆ ಇರ್ತಕ್ಕಂಥದ್ದು. ಇನ್ನು ಕೃಷಿಯ ಮೇಲಿನ ಹೆಚ್ಚು ಅವಲಂಬನೆ ಆದ್ರೆ ಕೃಷಿ ಒಂದು ಋತುಮಾನದ ಕೆಲಸ. ಅಂದ್ರೆ ಯಾವಾಗ ಮಳೆ ಇರುತ್ತೋ, ನೀರಾವರಿ ಸೌಲಭ್ಯಗಳಿರ್ತಾವೋ ಅಲ್ಲಿ ಮಾತ್ರ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಇರುತ್ತೆ. ನೀರಾವರಿ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮತ್ತು ಮಳೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಕೃಷಿ ಕಾರ್ಮಿಕರು ಅಂದ್ರೆ ಕೃಷಿಯ ಮೇಲೆ ಅವಲಂಬನೆ ಆದವರು ಏನಾಗ್ತಾರೆ, ನಿರುದ್ಯೋಗಿಗಳಾಗ್ತಾರೆ. ಇನ್ನು ಗೃಹ ಕೈಗಾರಿಕೆಗಳ ನಾಶ ಅಂದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂದಿದ್ರಿಂದ ಗೃಹ ಕೈಗಾರಿಕೆಗಳು ಅವುಗಳ ಜೊತೆಗೆ ಪೈಪೋಟಿ ಮಾಡಲಾಗದೇನೆ ಗೃಹ ಕೈಗಾರಿಕೆಗಳು ನಾಶವಾಗ್ತವೆ. ಅಂದ್ರೆ ಗೃಹ ಕೈಗಾರಿಕೆಗಳಂದ್ರೆ ಮನೆಯಲ್ಲೇ ಈಗ ಉದಾಹರಣೆಗಾಗಿ ನಾವು ನೋಡ್ತಾ ಇರ್ಬೋದು, ಮೊದಲೆಲ್ಲ ರೊಟ್ಟಿ ಮಾಡಿ ಮಾರ್ತಾ ಇದ್ರು, ಈಗ ರೊಟ್ಟಿ ಮಾಡ್ಲು ಕೂಡ ಏನ್ ಬಂದ್ಬಿಟ್ಟವ, ಮಷಿನ್ಗಳು ಬಂದವ. ಹಾಗಾಗಿ ಗೃಹ ಕೈಗಾರಿಕೆಗಳ ನಾಶ. ಕೌಶಲ್ಯಾಧಾರಿತ ಶಿಕ್ಷಣದ ಕೊರತೆ. ಕೌಶಲ್ಯವನ್ನ ಬಳಸಿಕೊಂಡು ನಾವು ಶಿಕ್ಷಣವನ್ನ ಪಡೆದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ನಾವು ಉದ್ಯೋಗವನ್ನ ಪಡ್ಕೊಳ್ಬೋದು. ಆದ್ರೆ ಅಂತಹ ಒಂದು ಶಿಕ್ಷಣ ನಮ್ಮ ದೇಶದಲ್ಲಿ ಕೊರತೆ ಇರ್ತಕ್ಕಂಥದ್ದು. ಇದಿಷ್ಟು ನಿರುದ್ಯೋಗಕ್ಕೆ ಕಾರಣಗಳಂತ ಹೇಳ್ಬೋದು. ಇನ್ನು 2ನೇದಾಗಿ ಭಾರತ ಎದುರಿಸ್ತಿರ್ತಕ್ಕಂತಹ ಸಮಸ್ಯೆಗಳಲ್ಲಿ ಭ್ರಷ್ಟಾಚಾರ ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಭ್ರಷ್ಟಾಚಾರ ಇವತ್ತು ನಮ್ಮ ದೇಶದ ಪೂರ್ತಿ ತಾಂಡವಾಡ್ತಾ ಇರ್ತಕ್ಕಂಥ ಒಂದು ಪ್ರಮುಖ ಸಮಸ್ಯೆ ಆಗಿದೆ. ಭ್ರಷ್ಟಾಚಾರ ಅಂದ್ರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆಯನ್ನ ನೀಡ್ತಕ್ಕಂಥದ್ದು. ಅಂದ್ರೆ ಈಗ ಒಬ್ಬ ಅಧಿಕಾರಿ ಆತನು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಆ ಒಂದು ಸಂಸ್ಥೆಯಿಂದ ಆಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ವೇತನವನ್ನ ಪಡೆಯೋದರ ಜೊತೆಗೆ ಕಾನೂನು ಬಾಹಿರವಾಗಿ ಸಾರ್ವಜನಿಕರಿಂದ ಹಣ ಅಥವಾ ಯಾವುದಾದ್ರೂ ಸಂಪತ್ತನ್ನ ಪಡೆದುಕೊಳ್ಳೋದ್ರ ಮೂಲಕ ಕೆಲಸವನ್ನ ಮಾಡಿದ್ರೆ ಅದನ್ನ ನಾವು ಲಂಚ ಅಂತ ಹೇಳಿ ಕರಿತೀವಿ. ಆ ರೀತಿ ಲಂಚ ಸ್ವೀಕರಿಸಿದವರು ಮತ್ತು ಲಂಚವನ್ನ ನೀಡಿದವರು ಇಬ್ರು ಕೂಡ ಭ್ರಷ್ಟಾಚಾರಿಗಳು ಅಂತ ನಾವು ಹೇಳಬಹುದು. ಈ ಭ್ರಷ್ಟಾಚಾರ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ. ಇದನ್ನ ತಡೆಗಟ್ಟಲು ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತೇಳಿ ನಿಮಗೆ 4 ಅಂಕಗಳಿಗೆ ಒಂದು ಪ್ರಶ್ನೆಯನ್ನ ಕೇಳಬಹುದು. ಆ ಭ್ರಷ್ಟಾಚಾರ ತಡೆಗಟ್ಟುವಿಕೆಗಾಗಿ ಏನೆಲ್ಲ ಸರ್ಕಾರ ಮಾಡಿದೆ ಅಂದ್ರೆ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ. ಅಂದ್ರೆ ರಾಜಕಾರಣಿಗಳು ರಾಜಕೀಯವನ್ನ ಮಾಡದೆ ದೇಶದ ಒಳಿತಿಗಾಗಿ ಅವರು ತಮ್ಮನ್ನ ತಾವು ವಿನಿಯೋಗಿಸಿಕೊಂಡಾಗ ಭ್ರಷ್ಟಾಚಾರ ತಡೆಗಟ್ಟಬಹುದು. ಇನ್ನು 2ನೇದಾಗಿ ಸಾರ್ವಜನಿಕ ಸಹಕಾರ. ನಾನು ಆವಾಗಲೇ ಹೇಳ್ದಂಗೆ ಕೇವಲ ಲಂಚವನ್ನ ಸ್ವೀಕರಿಸೋರು ಮಾತ್ರ ಭ್ರಷ್ಟಾಚಾರಿಗಳಲ್ಲ, ಅವರಿಂದ ಮಾತ್ರ ಭ್ರಷ್ಟಾಚಾರ ಆಗುತ್ತೆ ಅಂತಲ್ಲ. ಲಂಚವನ್ನ ನೀಡ್ತಕ್ಕಂಥ ಸಾರ್ವಜನಿಕರು ಕೂಡ ಏನಾಗ್ತಾರ, ಭ್ರಷ್ಟಾಚಾರಿಗಳಾಗ್ತಾರ. ಅದಕ್ಕಾಗಿ ಸಾರ್ವಜನಿಕರು ಏನ್ ಮಾಡಬೇಕು, ಲಂಚವನ್ನ ನೀಡದೆ ಕಾನೂನಾತ್ಮಕವಾಗಿ ನಮ್ಮ ಸೇವೆಯನ್ನ ನಾವು ಪಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಸಾರ್ವಜನಿಕರ ಸಹಕಾರ ಭ್ರಷ್ಟಾಚಾರ ತಡೆಗಟ್ಟುವಿಕೆಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು 3ನೇದಾಗಿ ಒಳ್ಳೆಯ ರಾಜಕೀಯ ನಾಯಕತ್ವ. ಒಳ್ಳೆಯ ರಾಜಕೀಯ ನಾಯಕತ್ವ ಇರೋದ್ರಿಂದ ಯಾರಿಗೆ ಒಳ್ಳೆಯ ರಾಜಕೀಯ ನಾಯಕತ್ವ ಇರುತ್ತೋ ಅವರಿಂದ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲು ಸಾಧ್ಯ. ಇನ್ನು 4ನೇದಾಗಿ ಲೋಕಾಯುಕ್ತದಂತಹ
ಸಂಸ್ಥೆ, ಲೋಕಪಾಲ ಲೋಕಾಯುಕ್ತದಂಥ ಸಂಸ್ಥೆ, ಇವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸಂಸ್ಥೆಗಳು. ಈ ಸಂಸ್ಥೆಗಳ ಜಾರಿಯಿಂದ ನಾವು ಭ್ರಷ್ಟಾಚಾರವನ್ನ ತಡೆಗಟ್ಟಬಹುದು. ಇನ್ನು ನಂತರ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ. ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯ ಮೂಲಕ ಲಂಚವನ್ನ ಪಡಿತಕ್ಕಂಥದ್ದನ್ನ ನಾವು ತಡೆಗಟ್ಟಬಹುದು, ಭ್ರಷ್ಟಾಚಾರವನ್ನ ತಡೆಗಟ್ಟಬಹುದು. ಈಗ ಉದಾಹರಣೆಗಾಗಿ ನೀವು ಪರೀಕ್ಷಾ ಹಾಲ್ನಲ್ಲಿ ಇರ್ತೀರ, ಅಲ್ಲಿ ಸಿಸಿ ಕ್ಯಾಮೆರಾಗಳಿರ್ತಾವೆ. ಯಾಕೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆ ನಡಿಬಾರದು ಅಂತೇಳಿ ಸಿಸಿ ಕ್ಯಾಮೆರಾ ಹಾಕಿರ್ತಾರಲ್ಲ, ಅದೇ ರೀತಿ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯ ಮೂಲಕ ನಾವು ಭ್ರಷ್ಟಾಚಾರವನ್ನ ತಡೆಗಟ್ಟಬಹುದು. ಇನ್ನು ನಂತರ ಭ್ರಷ್ಟಾಚಾರದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸೋದರ ಮೂಲಕ ಇನ್ನೊಬ್ರು ಅದೇ ತಪ್ಪನ್ನ ಮಾಡದೆ ನಾವು ತಡೆಗಟ್ಟಬಹುದು. ಇನ್ನು ನೆಕ್ಸ್ಟ್ ಬೇಗನೆ ನ್ಯಾಯ ನಿರ್ಣಯ. ಯಾರು ಭ್ರಷ್ಟಾಚಾರದಲ್ಲಿ ಪಾಲ್ಗಾರರಾಗಿರ್ತಾರೋ ಅಂಥವರಿಗೆ ಬೇಗನೆ ನ್ಯಾಯ ನಿರ್ಣಯ ಅಂದ್ರೆ ಬೇಗನೆ ಶಿಕ್ಷೆಯನ್ನ ನೀಡುವುದರ ಮೂಲಕ ಇನ್ನೊಬ್ಬ ಅಧಿಕಾರಿ ಆ ರೀತಿ ಮಾಡ್ತಕ್ಕಂಥದ್ದನ್ನ ನಾವು ತಡೆಗಟ್ಟಬಹುದು. ನಂತರ ಉತ್ತಮ ಅಧಿಕಾರಿ ವರ್ಗ. ಕೆಲವೊಬ್ರು ಇರ್ತಾರೆ ಉತ್ತಮ ಅಧಿಕಾರಿ ವರ್ಗ, ಕೆಲವು ಸಾರ್ವಜನಿಕರು ತಾವಾಗೇ ಲಂಚ ಕೊಡೋಕೆ ಹೋದ್ರೂ ಕೂಡ ಕೆಲವೊಬ್ಬ ಅಧಿಕಾರಿಗಳು ಇಸ್ಕೊಳ್ಳೋದಿಲ್ಲ. ಅಂತಹ ಉತ್ತಮ ಅಧಿಕಾರಿಗಳಿದ್ದಾಗ ಭ್ರಷ್ಟಾಚಾರ ಮುಕ್ತ ಆಗಲಿಕ್ಕೆ ಸಾಧ್ಯ. ಇದು 4 ಅಂಕಗಳಿಗೆ ನಿಮಗೆ ನೀಡ್ತಕ್ಕಂತಹ ಪ್ರಶ್ನೆ ಆಗಿರುತ್ತೆ. ನೀವು ಈ ರೀತಿಯಾಗಿ ಅದನ್ನ ಉತ್ತರಿಸಬಹುದು. ಇನ್ನು ಮೂರನೇದಾಗಿ ಕೋಮುವಾದ. ಕೋಮುವಾದ ಅಂದ್ರೆ ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಮತ್ತು ಪರಸ್ಪರ ವಿರುದ್ಧ ಹಿತಾಸಕ್ತಿಯನ್ನ ಬೆಳೆಸಿಕೊಳ್ಳುವುದನ್ನು ನಾವು ಕೋಮುವಾದ ಅಂತ ಹೇಳಿ ಕರಿತೀವಿ. ಧರ್ಮ ಅಥವಾ ಮತೀಯ ಗಲಭೆಗಳನ್ನು ಉಂಟು ಮಾಡೋದ್ರ ಮೂಲಕ ಸಮಾಜ ರಾಷ್ಟ್ರವನ್ನ ವಿಭಜನೆ ಮಾಡ್ತಕ್ಕಂಥದ್ದನ್ನು ನಾವು ಕೋಮುವಾದ ಅಂತ ಹೇಳಿ ಕರಿತೀವಿ. ಈ ಕೋಮುವಾದವು ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಅತಿ ಮಾರಕವಾಗಿರ್ತಕ್ಕಂತಹ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. ಇಂಥ ಕೋಮುವಾದವನ್ನ ತಡೆಗಟ್ಟೋದ್ರ ಮೂಲಕ ರಾಷ್ಟ್ರೀಯ ಐಕ್ಯತೆಯನ್ನ ಕಾಪಾಡಲು ಕೆಲವು ನಿಯಂತ್ರಣ ಕ್ರಮಗಳನ್ನ ನಮ್ಮ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು. ಅವು ಯಾವುವು ಅಂತೇಳಿ ನಿಮಗೆ ಪ್ರಶ್ನೆ ಇರಬಹುದು. ಕೋಮುವಾದ ತಡೆಗಟ್ಟುವಿಕೆಯ ಕ್ರಮಗಳು ಯಾವುವು, ನಿಯಂತ್ರಣ ಕ್ರಮಗಳು ಯಾವುವು ಅಂತೇಳಿ 4 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದಾಗ ವಿದ್ಯಾರ್ಥಿಗಳೇ ನೀವು ಈ ರೀತಿಯಾಗಿ ಉತ್ತರಿಸಬೇಕಾಗುತ್ತೆ. ಒಂದನೇದ್ದು ಏಕರೂಪ ನಾಗರಿಕ ಸಂಹಿತೆ. ಅಂದ್ರೆ ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಯಾವುದೇ ಜಾತಿ, ಧರ್ಮ, ಭಾಷೆ, ಲಿಂಗದವರಾಗಿದ್ರೂ ಕೂಡ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹ ಕಾನೂನನ್ನ ಜಾರಿಗೆ ತರ್ತಕ್ಕಂಥದ್ದು. ಇನ್ನು ಎರಡನೇದಾಗಿ ಎಲ್ಲ ನಾಗರಿಕರನ್ನ ಸಮಾನ ದೃಷ್ಟಿಯಿಂದ ಕಾಣುವಿಕೆ. ಎಲ್ಲ ನಾಗರಿಕರನ್ನ ಸಮಾನ ದೃಷ್ಟಿಯಿಂದ ಕಾಣುವಿಕೆ ಅಂದ್ರೆ ಅವ್ರು ಯಾವುದೇ ರಾಜ್ಯದವರಾಗಿರ್ಬೋದು, ಯಾವುದೇ ಒಂದು ಕೆಲಸದಲ್ಲಿ ಇರಬಹುದು, ಅಥವಾ ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಮೇಲ್ವರ್ಗದವರಾಗಿರ್ಬೋದು, ಕೆಳವರ್ಗದವರಾಗಿರ್ಬೋದು, ಅವರೆಲ್ಲರನ್ನು ಕೂಡ ಒಂದೇ ದೃಷ್ಟಿಯಿಂದ ಕಾಣುವಿಕೆ. ಇನ್ನು ನಂತರ ರಾಷ್ಟ್ರೀಯ ಚಿಂತನೆಗೆ ಒತ್ತನ್ನ ನೀಡ್ತಕ್ಕಂಥದ್ದು. ನಮ್ಮಲ್ಲಿ ರಾಷ್ಟ್ರೀಯ ಚಿಂತನೆ ಹೆಚ್ಚಾದ್ರೆ ಅಂದ್ರೆ ರಾಷ್ಟ್ರೀಯ ಭಾವನೆಗಳು ಹೆಚ್ಚಾದ್ರೆ, ರಾಷ್ಟ್ರೀಯ ಭಾವನೆ ಅಂದ್ರೆ ನಾವು ಭಾರತೀಯರೆಲ್ಲ ಒಂದೇ ಅಂತಕ್ಕಂತಹ ಭಾವನೆ. ಈ ಭಾವನೆ ಯಾವಾಗ ಹೆಚ್ಚಾಗುತ್ತೋ ಆಗ ಕೋಮು ಗಲಭೆಗಳು ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಇನ್ನು ನಂತರ ಜಾತ್ಯತೀತ ತತ್ವಕ್ಕೆ ಬದ್ಧರಾಗುವ ಮನೋಭಾವ ಇರಬೇಕು. ಜಾತ್ಯತೀತತೆ ಅಂದ್ರೆ ಜಾತಿಯನ್ನ ಅನುಸರಿಸದೆ ಇರ್ತಕ್ಕಂಥದ್ದು, ಮೇಲು ಕೀಳು ಅಂತಕ್ಕಂಥದ್ದನ್ನ ಅನುಸರಿಸದೆ ಇರ್ತಕ್ಕಂಥದ್ದನ್ನ ನಾವು ಜಾತ್ಯತೀತತೆ ಅಂತ ಹೇಳಿ ಕರಿತೀವಿ. ಭಾರತ ದೇಶದಲ್ಲಿ ಹೆಂಗ ವಿವಿಧ ಧರ್ಮಗಳದವೋ ಅದೇ ರೀತಿ ವಿವಿಧ ಜಾತಿಗಳು ಕೂಡ ಇದಾವೆ. ಈ ಜಾತಿಗಳಲ್ಲಿ ಮೇಲು ಕೀಳು ಅಂತಕ್ಕಂಥದ್ದನ್ನ ಮಾಡದೆ ಎಲ್ಲಾ ಜಾತಿಯವರು ಕೂಡ ಒಂದೇ ಅಂತಕ್ಕಂತಹ ಮನೋಭಾವವನ್ನ ಹೊಂದತಕ್ಕಂಥದ್ದು. ಇನ್ನು ನಂತರ ಮತೀಯ ಮೂಲಭೂತವಾದ ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆಯಾಗದಂತೆ ತಡೀತಕ್ಕಂಥದ್ದು. ಈಗ ಒಂದು ಧರ್ಮದವರು ಯಾವುದಾದ್ರೂ ಒಂದು ಮತದವರಾಗ್ಲಿ, ಒಂದು ಧರ್ಮದವರಾಗ್ಲಿ ಯಾವುದಾದ್ರೂ ಒಂದು ಅಂಶವನ್ನ ಅವರು ಅಥವಾ ಉತ್ಸವಗಳನ್ನ ಮಾಡಬೇಕಾದ್ರೆ ಅಥವಾ ಜಾತ್ರೆಗಳನ್ನ ಮಾಡಬೇಕಾದ್ರೆ, ತಮ್ಮದೇ ಆಗಿರ್ತಕ್ಕಂಥ ಆಚರಣೆಯನ್ನ ಅವ್ರು ಮಾಡಬೇಕಾದ್ರೆ ಅವ್ರೇನ್ ಮಾಡಬೇಕು, ಇನ್ನೊಂದು ಮತಕ್ಕೆ ಧಕ್ಕೆಯಾಗದಂತ ನೋಡ್ಕೊಳ್ತಕ್ಕಂಥದ್ದು
ಆ ರೀತಿ ಮಾಡಿದಾಗ ಕೋಮುವಾದವನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ. ಇನ್ನು ಎಲ್ಲ ಮತ ಸಂಪ್ರದಾಯಗಳು ಜನರಲ್ಲಿ ಸಾಮಾನ್ಯ ಮತ್ತು ಆರೋಗ್ಯಕರ ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸಲು ಯತ್ನಿಸಬೇಕು. ನಾವು ಯಾವುದೇ ಧರ್ಮ ಮತಕ್ಕೆ ಸೇರಿದವರಾಗಿರ್ಬೋದು, ಆದರೆ ನಮ್ಮಲ್ಲಿ ಒಂದು ಇರಬೇಕೇನೆಂದರೆ ರಾಷ್ಟ್ರೀಯ ಚಿಂತನೆಗೆ ನಾವು ಒತ್ತನ್ನು ನೀಡೋದ್ರ ಮೂಲಕ ನಾವು ಕೋಮುವಾದವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ. ಇನ್ನು ನಂತರ 4ನೇದು ಮಹಿಳೆಯರ ಸ್ಥಾನಮಾನ. ಭಾರತ ದೇಶದಲ್ಲಿ ಹಿಂದಿನಿಂದಲೂ ಪುರಾತನ ಕಾಲದಿಂದಲೂ ಮಹಿಳೆಯರಿಗೆ 2ನೆಯ ಸ್ಥಾನ ಸಿಗ್ತಾ ಬಂದಿದೆ. ಯಾಕಂದರೆ ನಮ್ಮದು ಪುರುಷ ಪ್ರಧಾನ ಸಮಾಜ. ಆದರೂ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿನೇ ನಾವು ಅನೇಕ ಸ್ತ್ರೀಯರನ್ನು ನೋಡಿದ್ವಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಆನಿ ಬೆಸೆಂಟ್ರವ್ರು ಆಗಿರ್ಬೋದು, ಸಾವಿತ್ರಿಬಾ ಫುಲೆ ಆಗಿರ್ಬೋದು, ಇವರೆಲ್ಲ ಮಾಡಿದಂತಹ ಸಾಧನೆಗಳು ಅಪಾರವಾಗಿರ್ತಕ್ಕಂಥದ್ದು. ಇವತ್ತು ತೊಟ್ಟಿಲು ತೂಗುವ ಕೈ ದೇಶವನ್ನು ಕೂಡ ಆಳುತ್ತೆ ಅನ್ನೋದಕ್ಕೆ ನಮ್ಮ ಮಾಜಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಪ್ರತಿಭಾ ಪಾಟೀಲ್ ಅವರ ಹೆಸರನ್ನು ಕೂಡ ನಾವು ತೆಗೆದುಕೊಳ್ಬೋದು. ರಾಷ್ಟ್ರಪತಿಯವರ ಮಟ್ಟಿಗೆ ಸ್ಥಳೀಯ ಸಂಸ್ಥೆಗಳಿಂದ ರಾಷ್ಟ್ರಪತಿ ಹುದ್ದೆಯನ್ನು ಸಹ ಇವತ್ತು ಮಹಿಳೆಯರು ಅಲಂಕರಿಸಿದ್ರು. ಪೈಲಟ್ಗಳಾದ್ರು, ಆಟೋ ಡ್ರೈವರಿಂದ ಪೈಲಟ್ಗಳವರೆಗೂ ಕೂಡ ನಾವು ಮಹಿಳೆಯರನ್ನ ಕಾಣಬಹುದು. ಆದರೂ ಕೂಡ 2ನೆಯ ಸ್ಥಾನದಲ್ಲಿರ್ತಕ್ಕಂಥ ಈ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಸರ್ಕಾರ ಯಾವೆಲ್ಲ ಕ್ರಮವನ್ನು ಕೈಗೊಂಡಿದೆ? ನಿಮಗೆ ಪ್ರಶ್ನೆ ಈ ರೀತಿ ಇರ್ಬೋದು, ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳು ಯಾವುವು ಅಂತೇಳಿದ್ದಾಗ ನೀವು ಈ ರೀತಿ ಉತ್ತರ ಬರಿಬೇಕಾಗತ್ತೆ. 1ನೇದು ಮಹಿಳೆಯರಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು, ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಬಹಳಷ್ಟು ಶ್ರಮಿಸಿದ್ರು ಮಹಿಳೆಯರಿಗಾಗಿ, ಹೆಣ್ಣು ಮಕ್ಕಳ ಶಿಕ್ಷಣ ನೀಡಲಿಕ್ಕಾಗಿ. ಇವತ್ತಿನ ಸರ್ಕಾರ ಕೂಡ ಯಾವುದೇ ಒಬ್ಬ ಹೆಣ್ಣು ಮಗುವು ಶಿಕ್ಷಣದಿಂದ ಹೊರಗುಳಿಬಾರ್ದು ಅಂತೇಳಿ ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಅವರಿಗೆ ಹೆಚ್ಚು ಸ್ಕಾಲರ್ಶಿಪ್ಗಳನ್ನು ನೀಡ್ತಕ್ಕಂಥದ್ದು ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಐತಿ. ಅದು ಈಗ ಎಲ್ಲ 8ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಕೊಡಲಾಗುತ್ತೆ. ಆದರೆ ಆ ಯೋಜನೆ ಜಾರಿಗೆ ಬಂದ ಪ್ರಥಮದಲ್ಲಿ ಕೇವಲ ಬಾಲಕಿಯರಿಗೆ ಮಾತ್ರ ಆ ಸೈಕಲ್ಗಳನ್ನು ನೀಡ್ತಾ ಇದ್ರು. ಯಾಕೆ ಅಂದರೆ ಯಾವೊಬ್ಬ ಬಾಲಕಿ ಕೂಡ ಈ ಉನ್ನತ ಪ್ರೌಢ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ ಆ ಒಂದು ಯೋಜನೆಯನ್ನು ಜಾರಿಗೆ ತರೋದ್ರ ಮೂಲಕ, ಇನ್ನು ಈ ರೀತಿ ಅನೇಕ ಯೋಜನೆಗಳನ್ನು ಜಾರಿಗೆ ತರೋದ್ರ ಮೂಲಕ ಸರ್ಕಾರ ಮಹಿಳಾ ಶಿಕ್ಷಣಕ್ಕೆ ಒತ್ತನ್ನು ನೀಡ್ತಕ್ಕಂಥದ್ದು. ಇನ್ನು ನಂತರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಸರ್ಕಾರ ಜಾರಿಗೆ ತಂದಿದೆ. ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸೋದ್ರ ಮೂಲಕ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಪ್ರಯತ್ನ ಮಾಡ್ತಕ್ಕಂಥದ್ದು. ಇನ್ನು ನಂತರ ವರದಕ್ಷಿಣೆ ನಿಷೇಧ ಕಾಯಿದೆ. ವರದಕ್ಷಿಣೆ ನಿಷೇಧ ಕಾಯ್ದೆ ಕೂಡ ನಮ್ಮ ಭಾರತ ಸರ್ಕಾರ ಜಾರಿಗೆ ತಂದಿದ್ದು, ವರದಕ್ಷಿಣೆ ತೆಗೆದುಕೊಳ್ತಕ್ಕಂಥವ್ರನ್ನ, ವರದಕ್ಷಿಣೆ ಕೊಡೋರು ಮತ್ತು ಅದರಲ್ಲಿ ಭಾಗಿಯಾಗ್ತಕ್ಕಂಥವ್ರೆಲ್ಲರಿಗೂ ಕೂಡ ಕಠಿಣ ಶಿಕ್ಷೆ ಈ ಕಾಯ್ದೆ ಮೂಲಕ ವಿಧಿಸಲಾಗುತ್ತೆ. ಇನ್ನು ನಂತರ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿಯನ್ನು ನೀಡೋದರ ಮೂಲಕ, ಸ್ಥಳೀಯ ಸಂಸ್ಥೆಗಳು ಅಂತಂದರೆ ಈಗ ನಾವು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಂತ ಹೇಳ್ತೀವಲ್ಲ, ಅಂಥ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ, ಅಂದರೆ 100 ಪುರುಷರಿದ್ದರೆ ಅಲ್ಲಿ ಕಡ್ಡಾಯವಾಗಿ 33% ಜನರು ಮಹಿಳೆಯರು ಇರಲೇಬೇಕು ಅಂತಕ್ಕಂತಹ ಒಂದು ಮೀಸಲಾತಿಯನ್ನು ಜಾರಿಗೆ ತಂದಿದೆ. ಇನ್ನಂತರ ಮಹಿಳಾ ಆಯೋಗದ ರಚನೆ, ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ಆಯೋಗವನ್ನು ರಚನೆ ಮಾಡೋದರ ಮೂಲಕ ಮಹಿಳೆಯರು ತಾವು ಎದುರಿಸ್ತಕ್ಕಂತಹ ಸಮಸ್ಯೆಗಳನ್ನು ಆಯೋಗಕ್ಕೆ ಅದನ್ನು ಶಿಫಾರಸು ಮಾಡೋದ್ರ ಮೂಲಕ, ಆಯೋಗಕ್ಕೆ ಹೇಳೋದ್ರ ಮೂಲಕ ಅದಕ್ಕೆ ಆ ಸಮಸ್ಯೆಗೆ ಪರಿಹಾರವನ್ನು ಅವರು ಕಂಡುಕೊಳ್ಳಬಹುದು. ಅವ್ರ ಮೇಲಾಗ್ತಕ್ಕಂಥ ದೌರ್ಜನ್ಯಗಳನ್ನು ಅವರು ತಡೆಗಟ್ಟಬಹುದು. ಇನ್ನು ಸ್ತ್ರೀ ಶಕ್ತಿ ಸಂಘಗಳ ರಚನೆ, ಸ್ತ್ರೀ ಶಕ್ತಿ ಗುಂಪು ಅಂತ ನಾವು ನೋಡ್ತೀವಿ. ಆ ಗುಂಪುಗಳ ಮೂಲಕ ಅವರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಕೂಡ ಮೀಸಲಾತಿಯನ್ನ ಮಹಿಳೆಯರಿಗೆ ನೀಡ್ತಕ್ಕಂಥದ್ದು. ಅದರ ಜೊತೆಗೆ ಸ್ವ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯವನ್ನ ನೀಡ್ತಕ್ಕಂಥದ್ದು. ಅಂದರೆ ಮಹಿಳೆ ಯಾರ ಮೇಲೂ ಕೂಡ ಅವಲಂಬನೆ ಆಗದೆ ತಾನೇ ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಅವರಿಗೆ ಸಾಲ ಸೌಲಭ್ಯಗಳನ್ನು ನೀಡ್ತಕ್ಕಂಥದ್ದು. ಈ ರೀತಿ ಸರ್ಕಾರ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಇನ್ನು ನಂತರ ಭಯೋತ್ಪಾದಕತೆ, ಇದು ಕೂಡ ಇವತ್ತು ಭಾರತ ದೇಶ ಅಲ್ಲ, ಇಡೀ ಜಗತ್ತು ಎದುರಿಸ್ತಕ್ಕಂತಹ ಒಂದು ಪ್ರಮುಖ ಸಮಸ್ಯೆ ಭಯೋತ್ಪಾದಕತೆ. ಇದನ್ನು ಭೀತವಾದ ಅಥವಾ
ಉಗ್ರಗಾಮಿತ್ವ ಅಂತೇಳಿ ಕರಿತೀವಿ. ಜನರಲ್ಲಿ ಭಯವನ್ನ ಹುಟ್ಟಿಸ್ತಕ್ಕಂಥದ್ದೇ ಭಯೋತ್ಪಾದನೆ. ಈ ಭಯೋತ್ಪಾದನೆಯಿಂದ ಏನೆಲ್ಲ ಪರಿಣಾಮಗಳು ಉಂಟಾಗ್ತವ, ಭಯೋತ್ಪಾದನೆಯಿಂದ ನಮ್ಮ ದೇಶದ ಮೇಲೆ, ಜನಜೀವನದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳು ಏನು ಅಂತ ಪ್ರಶ್ನೆ ಇದ್ದಾಗ ಈ ರೀತಿಯಾಗಿ ನೀವು ಉತ್ತರಿಸಬೇಕಾಗುತ್ತೆ. ಆಸ್ತಿ ಪಾಸ್ತಿ ಹಾನಿ. ಭಯೋತ್ಪಾದನೆ ಅಂತಂದ್ರೆ ಸುಮ್ಮನೆ ಭಯವನ್ನ ಹುಟ್ಟಿಸೋದಲ್ಲ, ಯಾವುದೋ ಒಂದು ಸ್ಫೋಟಕವಾಗಿರ್ತಕ್ಕಂತಹ ಒಂದು ಬಾಂಬ್ ಆಗಲಿ ಅಥವಾ ಯಾವುದೋ ಒಂದು ಸ್ಫೋಟಕವಾಗಿರ್ತಕ್ಕಂಥ ವಸ್ತುವನ್ನ ಸ್ಫೋಟ ಮಾಡೋದ್ರ ಮೂಲಕ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಆಸ್ತಿ ಪಾಸ್ತಿಗಳ ಹಾನಿ ಉಂಟಾಗುತ್ತಾ, ಜನಸಾಮಾನ್ಯರಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಮತ್ತು ಮಾನಸಿಕ ವೇದನೆ, ಯಾವಾಗಲೂ ಕೂಡ ಭಯ ಭೀತಿಯಲ್ಲಿ ಜೀವನ ಮಾಡ್ತಕ್ಕಂತಹ ಸ್ಥಿತಿಗತಿಗಳು ಬರ್ತವೆ. ಉದಾಹರಣೆಗೆ ನಮ್ಮ ಸಂಸತ್ತಿನ ಮೇಲೆ ದಾಳಿ ಆಯಿತು, ಮತ್ತು ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಆಯಿತು, ಮತ್ತು ಭಾರತದಲ್ಲಿರ್ತಕ್ಕಂಥ ಪ್ರಮುಖ ನಗರಗಳ ಮೇಲೆ ಕೂಡ ಅನೇಕ ಬಾಂಬ್ ದಾಳಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಮಾನಸಿಕ ವೇದನೆ ಇರ್ತದೆ, ನಮಗೆ ಯಾವಾಗ ಬಂದು ಏನಾಗುತ್ತೋ ಅಂತಕ್ಕಂತಹ ಮಾನಸಿಕ ವೇದನೆ. ಇನ್ನು ಸರ್ಕಾರಕ್ಕೆ ನಕಾರಾತ್ಮಕ ಪ್ರಭಾವ ಆಗ್ತಕ್ಕಂಥದ್ದು, ನಿರ್ದಿಷ್ಟ ಭಾಷಾವಾರು ಧಾರ್ಮಿಕ ವರ್ಗದವರಿಗೆ ತೊಂದರೆ. ಇದು ಕೋಮುವಾದಕ್ಕೂ ಕೂಡ ಇದನ್ನು ನಾವು ಹೋಲಿಸ್ಬೋದು. ಅಂದರೆ ಭಯೋತ್ಪಾದನೆ ಎಲ್ಲಿ ಆಗ್ತದೆ ಅಂತಂದರೆ, ಯಾವುದೇ ಒಂದು ಕೋಮಿಗೆ ಸೇರಿರ್ತಕ್ಕಂಥವ್ರು ಇನ್ನೊಂದು ಕೋಮಿನವರನ್ನ ಅಥವಾ ಇನ್ನೊಂದು ಭಾಷಿಕರನ್ನ, ಈ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳನ್ನು ನಾವು ನೋಡ್ತೀವಿ, ಪ್ರಾದೇಶಿಕ ಗಲಭೆಗಳಾದಾಗ ಒಂದು ರಾಜ್ಯದವರು ಇನ್ನೊಂದು ರಾಜ್ಯದವ ಅಲ್ಲಿ ಒಂದು ಭಯ ಹುಟ್ಟಿಸ್ತಕ್ಕಂಥ ಸಾಧ್ಯತೆಗಳು ಇರ್ತಾವ. ಆ ರೀತಿ ಭಾಷಾವಾರು ಧಾರ್ಮಿಕ ವರ್ಗದವರಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಇರ್ತಾವ. ಇನ್ನು ಸರ್ಕಾರಿ ಕಚೇರಿ ಮತ್ತು ಮಾರುಕಟ್ಟೆ ಪ್ರದೇಶಗಳು ನಾಶ ಆಗ್ತಾವ. ಭಯೋತ್ಪಾದಕರು ಅವರ ಮುಖ್ಯ ಗುರಿ ಏನಾಗಿರ್ತೈತೆ ಅಂದ್ರೆ, ಎಲ್ಲಿ ಜನನಿಬಿಡ ಪ್ರದೇಶ ಇರುತ್ತೋ ಮತ್ತು ಅದರ ಜೊತೆಗೆ ಸರ್ಕಾರಿ ಕಚೇರಿಗಳನ್ನೇ ಅವರು ಗುರಿಯಾಗಿಟ್ಕೊಂಡಿದ್ರಿಂದ ಸರ್ಕಾರದ ಆಸ್ತಿ ಪಾಸ್ತಿಗಳು ಹಾನಿ ಉಂಟಾಗ್ತವ. ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಇನ್ನು ನಂತರ ಅತ್ಯಧಿಕ ಸಾವು ನೋವು ಉಂಟಾಗುವುದು. ಭಯೋತ್ಪಾದಕತೆಯಿಂದ, ಬಾಂಬ್ಗಳ ಸ್ಫೋಟದಿಂದ ಸಾವು ನೋವುಗಳು ಉಂಟಾಗ್ತಕ್ಕಂಥದ್ದು, ಅಂಗವಿಕಲತೆ ಆಗ್ತಕ್ಕಂತಹ ಸಾಧ್ಯತೆಗಳು ಇರ್ತವ. ಇನ್ನು ನಂತರ ತಾರತಮ್ಯತೆ. ತಾರತಮ್ಯತೆ ಅಂದ್ರೆ ಯಾವುದ್ರಲ್ಲಿ ತಾರತಮ್ಯತೆ ಅಂದ್ರೆ, ಲಿಂಗ, ಜಾತಿ ಮತ್ತು ಪ್ರಾಂತೀಯ ಅಸಮಾನತೆಯನ್ನು ನಾವು ನೋಡ್ತೀವಿ, ತಾರತಮ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ನಾವು ಲಿಂಗ ಅಸಮಾನತೆ ಅಂತಂದ್ರೆ ಮಹಿಳೆಯರ ಸ್ಥಾನಮಾನದಲ್ಲಿ ನಾವು ಇದನ್ನು ನೋಡ್ಕೊಂಡ್ವಿ. ಲಿಂಗ ಅಸಮಾನತೆ ಅಂದ್ರೆ ಮಹಿಳೆಯರಿಗೆ 2ನೇ ಸ್ಥಾನ ಇರ್ತಕ್ಕಂಥದ್ದು. ಅದನ್ನು ಉತ್ತಮಪಡಿಸಲು ಸರ್ಕಾರ ಯಾವ ರೀತಿ ಕ್ರಮ ಕೈಗೊಂಡಿದೆ ಅಂತೇಳಿ ನಾವು ನೋಡ್ಕೊಂಡ್ವಿ. ಇನ್ನು ಇಲ್ಲಿ 2ನೇದಾಗಿ ಜಾತಿಯ ತಾರತಮ್ಯ. ಭಾರತವು ಅನೇಕ ಧರ್ಮಗಳಿಂದ ಕೂಡಿದ, ವಿವಿಧ ಜಾತಿಗಳಿಂದ ಕೂಡಿದ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಜಾತೀಯತೆ ಬರ್ತಕ್ಕಂಥದ್ದು ಸಹಜ. ಅದನ್ನು ತಡೆಗಟ್ಟಲು ಭಾರತ ಸರ್ಕಾರ ಅಥವಾ ವಿವಿಧ ರಾಜ್ಯ ಸರ್ಕಾರಗಳು ಕೈಗೊಂಡಿರ್ತಕ್ಕಂಥ ಕ್ರಮಗಳು ಯಾವಂದ್ರೆ, ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತೀವಿ. ಆ ಮೂಲಭೂತ ಹಕ್ಕಿನಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕುಗಳು ನಮಗೆ ಈ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕಲು ಪ್ರಮುಖವಾಗಿರ್ತಕ್ಕಂಥ ಹಕ್ಕು ಅಂತಾನೆ ಹೇಳ್ಬೋದು. ಇನ್ನು ಮುಕ್ತ ಮನಸ್ಸಿನ ಸಮಾಜದ ನಿರ್ಮಾಣ. ಕೇವಲ ಸರ್ಕಾರನೇ ಜಾತೀಯತೆಯನ್ನು ಹೋಗಲಾಡಿಸಬೇಕಂದ್ರೆ ಸಾಧ್ಯ ಇಲ್ಲ. ಸಮಾಜದಲ್ಲಿರ್ತಕ್ಕಂತಹ ನಾವುಗಳು ಮುಕ್ತ ಮನಸ್ಸಿನಿಂದ ಜೀವಿಸಬೇಕಾಗತ್ತೆ. ಈಗ ಉದಾಹರಣೆಗೆ ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ಹಳ್ಳಿಗಳ ಹೋಟೆಲ್ಗಳಲ್ಲಿ ಅಸ್ಪೃಶ್ಯರು ಬಂದರೆ ಅವರಿಗೆ ಪ್ಲಾಸ್ಟಿಕ್ ಲೋಟದಲ್ಲಿ, ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ಕೊಡ್ತಕ್ಕಂಥದ್ದು, ಅವ್ರನ್ನ ದೂರ ಕೂಡಿಸ್ತಕ್ಕಂಥದ್ದು, ಇದನ್ನೆಲ್ಲ ಸರ್ಕಾರನೇ ನೇರವಾಗಿ ಬಂದು ಮಾಡ್ಲಿಕ್ಕೆ ಆಗಂಗಿಲ್ಲ. ಹೌದು, ನಮ್ಮ ಸರ್ಕಾರದ ಸಂವಿಧಾನದ 3ನೇ ವಿಭಾಗದಲ್ಲಿ ನಮಗೆ ಸಮಾನತೆ ಸ್ವಾತಂತ್ರ್ಯದ ಹಕ್ಕು ಐತಿ. ಆದರೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನು ನೋಡ್ತೀವಿ. ಅದು ಯಾವಾಗ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಅಂದ್ರೆ, ಸಮಾಜದಲ್ಲಿರ್ತಕ್ಕಂತಹ ಜನರು ಮುಕ್ತ ಮನಸ್ಸಿನಿಂದ ವರ್ತಿಸಬೇಕು. ಆಗ ಮಾತ್ರ ನಾವು ಜಾತೀಯತೆ ಅಂತಕ್ಕಂಥ ತಾರತಮ್ಯವನ್ನ ಹೋಗಲಾಡಿಸ್ಲಿಕ್ಕೆ ಸಾಧ್ಯ. ಇನ್ನು ನಂತರ ಪ್ರಾಂತೀಯ ಅಸಮಾನತೆ. ಪ್ರಾಂತೀಯ ಅಸಮಾನತೆ ಅಂದ್ರೆ, ಈಗ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯನೇ, ಭಾರತದಲ್ಲಿ ಅನೇಕ ರಾಜ್ಯಗಳದವ. ಆ ರಾಜ್ಯಗಳಲ್ಲಿ ಇರ್ತಕ್ಕಂತಹ ಕೆಲವೊಂದು ಪ್ರದೇಶಗಳು, ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ನಾವು ಹೈದರಾಬಾದ್ ಕರ್ನಾಟಕವನ್ನು ಅಥವಾ ಈ ಉತ್ತರ ಕರ್ನಾಟಕವನ್ನು ನಾವು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತ ಹೇಳಿ ಕರಿತೀವಿ. ಇಲ್ಲೇನೈತಂದ್ರೆ ಪ್ರಾದೇಶಿಕ ಅಸಮಾನೋತ್ತರತೆ ಐತಿ, ಅಂದ್ರೆ ಸಮಾನತೆ ಇಲ್ಲ. ದಕ್ಷಿಣ ಕರ್ನಾಟಕಕ್ಕೂ ಉತ್ತರ ಕರ್ನಾಟಕಕ್ಕೂ ಹೋಲಿಸಿದ್ರೆ ನಮ್ಮ ಭಾಗ ಹಿಂದುಳಿದಿರ್ತಕ್ಕಂಥ ಭಾಗ ಅಂತ ಹೇಳ್ತೀವಿ. ಈ ಒಂದು ಅಸಮಾನತೆಯನ್ನು ಹೋಗಲಾಡಿಸಲು ಭಾರತ ಸಂವಿಧಾನದ 371ನೇ ವಿಧಿ, ಈ ವಿಧಿಯನ್ನು ಜಾರಿಗೆ ತರಲಾಗಿದೆ.
ಅದರ ಜೊತೆಗೆ ಕರ್ನಾಟಕದಲ್ಲಿ 2002ರಲ್ಲಿ DM ನಂಜುಂಡಪ್ಪ ಸಮಿತಿಯನ್ನ ರಚನೆ ಮಾಡಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಅಸಮಾನತೆಯನ್ನ ತೊಡೆದು ಹಾಕಲು ಸರ್ಕಾರ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕರ್ನಾಟಕದ ಹಿಂದುಳಿದ ಪ್ರದೇಶ ಆಗಿರ್ತಕ್ಕಂಥ ಇವತ್ತ ನಾವು ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಏನು ಕರಿತೀವಲ್ಲ, ಅದನ್ನ ನಮ್ಮ ಸಂವಿಧಾನ 371ನೇ ಜೆ ಕಲಮಿಗೆ ಸೇರಿಸೋದ್ರ ಮೂಲಕ ಈ ಅಸಮಾನತೆಯನ್ನ ಹೋಗಲಾಡಿಸಲು ಸರ್ಕಾರ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇಷ್ಟು 1ನೇ ಅಧ್ಯಾಯ ಭಾರತದ ಸಮಸ್ಯೆಗಳು ಮತ್ತು ಪರಿಹಾರ ಉಪಾಯಗಳು.